ತಂದು ಭಾಳ ಸಿದ್ದೋಪಂತರು ಭಾಳ ಸಂತೋಷ ಆಯಿತು. ಮನೆಗೆ ಕರ್ಕೊಂಡು ಹೋಗ್ತಾರೆ. ಅವರಿಗೆ ಒಬ್ಬಳೇ ಹುಡುಗಿ ರುಕ್ಮಾಬಾಯಿ ಅಂತೆ. ಹುಡುಗಿ ಪ್ರಾಯಕ್ಕೆ ಬಂದಿದ್ದಾಳೆ ಮದುವೆ ಆಗಲಿಕ್ಕೆ. ಮನೆಯವರಿಗೆ 3 ಜನಕ್ಕೆ ಸಿದ್ದೋಪಂತರಿಗೆ, ಹೆಂಡತಿಗೆ, ಮಗಳಿಗೆ ಎಲ್ಲ ಇವನ ಮೇಲೆ ತುಂಬ ಆಕರ್ಷಣೆ ಆಯಿತು. ಸಾಕ್ಷಾತ್ ಭಗವಂತನಾಗಿ ಕಾಣ್ತಾ ಇದ್ದಾರೆ. ಕಡೆಗೆ ಅವನನ್ನು ಮದುವೆ ಆಗಬೇಕು ಅಂತ ವಿನಂತಿಸ್ಕೊಡ್ತಾರೆ. ಅವನು ಒಪ್ಪುವುದಿಲ್ಲ. ನಾನು ಜ್ಞಾನಾಕಾಂಕ್ಷೆಯಿಂದ ಮನೆಬಿಟ್ಟು ಬಂದಿದ್ದೇನೆ ಅಂತಾರೆ. ಆದರೆ ಕಟ್ಟಗಡೆಗೆ ಇರ್ತಾರೆ, ಅದು ನಿಮಗೆ ಬ್ರಹ್ಮದರ್ಶನ ಅಥವಾ ಮೋಕ್ಷವನ್ನು ಪಡೆಯಬೇಕಾದ್ರೆ ಅನೇಕ ಋಷಿಮುನಿಗಳು ಸಂಸಾರದಲ್ಲಿ ಇದು ಸಾಧಿಸ್ತಾರೆ. ಮಗ ಅದನ್ನೇನು ತೊಂದರೆ ಆಗುವುದಿಲ್ಲ, ನೀವು ಸಂಸಾರಿ ಆಗಬೇಕು ಅಂತೆ ತುಂಬ ಛಲವನ್ನು ತೋಡ್ತಾರೆ. ಆ ಪ್ರಕಾರ ಅವನಿಗೆ ಮದುವೆ ಆಗ್ತದೆ. ಮುಂದೆ ಮದುವೆಯಾಗಿ ತನ್ನ ಊರಿಗೆ ಹೋಗ್ತಾನೆ. ಅಲ್ಲಿ ಗೋವಿಂದ ಪಂತ ಮತ್ತು ವೀರಾಬಾಯಿಯನ್ನು ಕಾಣ್ತಾರೆ. ಒಟ್ಟಿಗೆ ಇರ್ತಾರೆ ಸ್ವಲ್ಪ ಸಮಯ. ಪ್ರಾಯಸ್ಥರು ಸ್ವರ್ಗೈಕ್ಯರಾಗ್ತಾರೆ. ತದನಂತರ ಪುನಃ ಏನು ಮಾಡ್ತಾರೆ ಅಂದರೆ, ಈ ವಿಠೋಬ ಮತ್ತು ರುಕ್ಮಾದೇವಿಯ ಮನೆಗೆ ಬರ್ತಾನೆ, ಅಲ್ಲಿ ಇರ್ತಾನೆ. ಆದರೆ ಇವನಿಗೆ ಸನ್ಯಾಸದ ಹುಚ್ಚು. ಸನ್ಯಾಸಿ ಆಗಬೇಕು. ಹೆಂಡತಿ ಹತ್ರ ಹೇಳಿ, ನೀನು ನನಗೆ ಅನುಮತಿ ಕೊಡ್ತೀಯ, ನಾನು ಸನ್ಯಾಸಿ ಆಗ್ತೇನೆ ಅಂತ. ಒಂದು ದಿವಸ ಅರೆನಿದ್ರೆಯಲ್ಲಿರುವಾಗ ಸನ್ಯಾಸಿ ಆಗಲಿಕ್ಕೆ ಅನುಮತಿ ಕೊಡ್ತೇನೆ ಅಂತ. ಆಯಿತು ಅಂತ ಹೇಳ್ತಾರೆ ನಿದ್ರೆಯಲ್ಲಿ. ಆಗಲೇ ಆ ಕ್ಷಣಕ್ಕೆ ಎದ್ದು ಹೋಗ್ತಾನೆ. ಎದ್ದು ಹೋಗಿ ಕಾಶಿಯಲ್ಲಿ ಅನುಷ್ಠಾನವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಈ ಅಮ್ಮನಿಗೆ ಪಾಪ ತುಂಬ ದುಃಖ ಆಯಿತು. ಅಯ್ಯೋ ದೇವರು, ನಮ್ಮ ಗಂಡ ಎಲ್ಲಿ ಹೋದ ಅಂತೆ. ಬೆಳಿಗ್ಗೆ ಎದ್ದು ದಿನ ಅಶ್ವತ್ಥ ಮರಕ್ಕೆ ಸುತ್ತು ಬರೋದು, ಪ್ರಾರ್ಥನೆ ಮಾಡೋದು, ಅಶ್ವತ್ಥ ಮರಕ್ಕೆ ಸುತ್ತು ಬರೋದು. ನನ್ನ ಗಂಡ ಒಂದು ಸಲ ಬೇಗ ಬರಲಿಯಪ್ಪ, ಯಾವ ಊರಿಂದ ಇದ್ದರು. ಆವಾಗ ಅಲ್ಲಿ ಒಬ್ಬರು ಸ್ವಾಮಿ ಬರ್ತಾರೆ. ಪರಿವಾರ ಸಮೇತ ತೀರ್ಥಯಾತ್ರೆಗೆ ಬಂದಂಥ ಸ್ವಾಮಿಯವರು ಈ ಅಮ್ಮ ಎದುರು ಬಂದು ಅಡ್ಡ ಬಿಡ್ತಾಳೆ. ಆಗ ತಥಾಸ್ತು ಮಗ, ನಿನಗೆ 3 ಜನ ದೇವಾಂಶ ಸಂಭೂತರಾದಂಥ ಮಕ್ಕಳು ಹುಡ್ತಾರೆ. ಒಂದು ಹುಡುಗಿ ದೇವಿ ಅಂಶವಾದಂಥ ಹುಡುಗಿ ಹುಡ್ತಾಳೆ. ದಿಗ್ಭ್ರಮೆ ಆಗ್ತದೆ ಅಮ್ಮನಿಗೆ. ನನ್ನ ಗಂಡ ಇಲ್ಲ ಸ್ವಾಮಿ, ಆ ಗಂಡನಿಗಾಗಿ ನಾನು ಪೂಜೆ ಪುರಸ್ಕಾರ ಮಾಡ್ತಾ ಇದ್ದೇನೆ, ನನಗೆಲ್ಲಿ ಮಕ್ಕಳಾಗೋದು. ಆ ಶ್ರೀಪಾದ ಸ್ವಾಮಿ ದಿವ್ಯ ಜ್ಞಾನದಿಂದ ನೋಡ್ತಾರೆ. ಒಮ್ಮೆಗೆ ದಿಗಲಾಗ್ತದೆ. ಇವಳ ಗಂಡನಿಗೆ ದೀಕ್ಷೆ ಕೊಟ್ಟಂಥ ಸ್ವಾಮಿ ನಾನೇ ಇದ್ದೇನೆ ಅಲ್ವಾ, ಆ ಗಂಡ ನನ್ನಲ್ಲಿ ನನಗೆ ಯಾರೂ ಇಲ್ಲ, ಹಿಂದೆ ಮುಂದೆ ಇಲ್ಲ, ಸಂಸಾರ ಇಲ್ಲಂತೆ ಸುಳ್ಳು ಹೇಳಿದ್ದಲ್ವಾ ಅಂತ ದಿಗ್ಭ್ರಮೆ, ಮನಸ್ಸಿಗೆ ನೋವು ಕೂಡ ಆಗ್ತದೆ. ನಿನಗೆ ಯಾರಾದರೂ ಸಂಬಂಧಿಗಳಿದ್ದಾರೆ ಮಗ ಅಂತ ರುಕ್ಮಾದೇವಿಯಲ್ಲಿ ಕೇಳ್ತಾರೆ. ಹೌದಪ್ಪ, ನನ್ನ ತಂದೆ ತಾಯಿ ಎಲ್ಲ ಇದ್ದಾರೆ ಸ್ವಾಮಿ. ಆಯಿತು, ಅವರನ್ನು ಕರ್ಕೊಂಡು ಕಾಶಿಗೆ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಇವತ್ತು ತೀರ್ಥಕ್ಷೇತ್ರದ ಪ್ರಯಾಣವನ್ನು ಮೊಟಕೂಡಿಸಿ ಸೀದಾ ಕಾಶಿಗೆ ಹೋಗ್ತಾರೆ. ಕಾಶಿಯಲ್ಲಿ ಅವನನ್ನು ಕರೀತಾರೆ. ವರಯ್ಯ ವಿಠೋಬ, ನಿನಗೆ ಹಿಂದೆ ಮುಂದೆ ಯಾರೂ ಇಲ್ಲ ಅಂತ ಸುಳ್ಳು ಹೇಳಿ ನೀನು ಸನ್ಯಾಸ ದೀಕ್ಷೆಯನ್ನು ತೆಗೊಂಡಿದ್ದೀಯಲ್ಲ. ಹೌದು ಸ್ವಾಮಿ, ನನಗೆ ಸನ್ಯಾಸಿ ಆಗಬೇಕು ತುಂಬ ಅಪೇಕ್ಷೆ ಆಸೆ ಇತ್ತು, ಆದ ಕಾರಣ ನಾನು ಹೇಳಿದ್ದು ಹೌದು, ತಪ್ಪಾಯಿತು, ಕ್ಷಮಿಸಿ ಅಂತ ಹೇಳ್ತಾನೆ. ಚಿಂತೆ ಇಲ್ಲ, ಈಗ ನೀನು ಆದೇಶ ಕೊಡ್ತಾ ಇದ್ದೇನೆ. ನಾನು ಅವಳಿಗೆ ಆಶೀರ್ವಾದವನ್ನು ಮಾಡಿದ್ದೇನೆ. 3 ಜನ ದೇವಾಂಶ ಸಂಭೂತರು ಮತ್ತು ಒಂದು ದೇವಿ ಅಂಶದಿಂದ ಮಕ್ಕಳು ಹುಡ್ತಾರೆ ಅಂತ ಹೇಳಿದ್ದಾನೆ. ಅದು ನನಗೆ ಸಾರ್ಥಕ್ಯ ಆಗಬೇಕು, ನೀನು ಸಂಸಾರಿ ಆಗು ಅಂತ ಹೇಳಿ ಮತ್ತೆ ಊರಿಗೆ ಕಳಿಸ್ತಾರೆ. ಈಗ ಊರಿನಲ್ಲಿ ಕೇಳಬೇಕಾ ನೀವು, ಏಕದಿನಕ ಸುಲ್ತಾನ್ ಅಂತ ಹೇಳಿದಾಗ ಏಕದಿನಕ ಸನ್ಯಾಸಿ ಅಂತ ಹೇಳಲಿಕ್ಕೆ ಶುರು ಮಾಡಿದರು. ಈ ಕಡೆ ಮದುವೆ ಆದದ್ದು ಊರಿಗೆ ಗೊತ್ತುಂಟು, ಮತ್ತು ಈಗ ಸನ್ಯಾಸಿ ಆದದ್ದು ಗೊತ್ತುಂಟು. ಆ ಕಡೆ ಮತ್ತೆ ಪುನಃ ಅವರು ಹೋದಾಗ ಬಂದದ್ದು ಗೊತ್ತುಂಟು. ಏಕದಿನಕ ಸನ್ಯಾಸಿ ಅಂತೆ ಎಲ್ಲ ಜನರು ಅವನಿಗೆ ವ್ಯಂಗ್ಯ ಮಾಡಲಿಕ್ಕೆ ಶುರು ಬಂತು. ನಮ್ಮ ಕುಲದಿಂದ ಹೊರಗೆ ಹಾಕಬೇಕು, ಕುಲಭ್ರಷ್ಟ, ಸನ್ಯಾಸಿಯಾಗಿ ಮತ್ತೆ ಸಂಸಾರಿ ಆಗಿದ್ದೇನೆ, ಕುಲಭ್ರಷ್ಟ ಹೊರಗೆ ಹಾಕಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅವನನ್ನು ಕುಲದಿಂದ ಹೊರಗೆ ಹಾಕ್ತಾರೆ. ಈಗ ಇಲ್ಲಿ ಸಿದ್ದೋಪಂತರಿಗೆ ಎಲ್ಲಿ ಹೋಗ್ಲಿಕ್ಕೆ ಗೊತ್ತಿಲ್ಲ. ವಿಠೋಬನ ಮಾವನಿಗೆ ಕುಲಭ್ರಷ್ಟು ಅಂತೇಳಿ ಬ್ರಾಹ್ಮಣ ಪರಂಪರೆಯಿಂದ ಹೊರಗೆ ಹಾಕಿದ್ರು. ಎಲ್ಲ ಬ್ರಾಹ್ಮಣರು ಅವರಿಗೆ ಊಟ ತಿಂಡಿ ಕೊಡೋಕ್ಕೆ ತಯಾರಿಲ್ಲ. ಸನ್ಯಾಸಿ ಆಗಿದ್ದಾನೆ ಮತ್ತು ಸಂಸಾರಿ ಆಗಿದ್ದಾನೆ. ಊರಿನ ಒಂದು ಹಳೆಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸಾಧನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ವಿಠೋಬರು. ಅಲ್ಲಿ ಒಂದು ದಿವಸ ಬೆಳ್ಳಂಬೆಳಗ್ಗೆ ತಾಯಿ 4 ಮಕ್ಕಳಿಗೆ ಜನ್ಮ ಕೊಡ್ತಾಳೆ. ಬ್ರಹ್ಮನ ಅಂಶದಿಂದ ಬಂದಂಥ ಸೋಪಾನ್ ದೇವ್, ವಿಷ್ಣುವಿನ ಅಂಶದಿಂದ ಬಂದಂಥ ಜಾನೇಶ್ವರ ದೇವ್. ಆಮೇಲೆ ಮತ್ತೊಬ್ಬ ಬರ್ತಾನೆ. ಯಾರು ಅವನ ಹೆಸರು ಸೋಪಾನ್ ದೇವ್, ಜ್ಞಾನೇಶ್ವರ್ ಮತ್ತು ವಿವೇಕ್ ಅಂತ ಇರ್ತಾರೆ. ಮತ್ತು ಮುಕ್ತಾಬಾಯಿ ಅಂತ ಬರ್ತಾರೆ ದೇವಿ ಅಂಶದಿಂದ. ಆ 3 ಜನ ಮಕ್ಕಳು ಬೆಳೀತಾ ಆಗಲೇ ಅವರಿಗೆ ದಿವ್ಯ ದರ್ಶನ ಕೊಡ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ ದೇವಿಯ ದರ್ಶನವನ್ನು ಹಳೆಯ ದೇವಸ್ಥಾನದಲ್ಲಿ ಕೊಡ್ತಾರೆ. ಈಗ ಹುಡುಗ ಬೆಳೀತಾ ಇದ್ದಾನೆ. ಜ್ಞಾನೇಶ್ವರು ಸಾಕ್ಷಾತ್ ಭಗವಂತನ ಸ್ವರೂಪ. ಹುಟ್ಟುವಾಗಲೇ ಎಲ್ಲ ಜ್ಞಾನವನ್ನು ಪಡ್ಕೊಂಡು ಬಂದಿದ್ದಾನೆ. ಆದರೆ ಎಲ್ಲಿ ಹೋದರೂ ಇವರಿಗೆ ಆ ಊರಿನ ಪರಂಪರೆ, ಶ್ರೇಷ್ಠ ಬ್ರಾಹ್ಮಣ ಪರಂಪರೆ ಹುಟ್ಟಿದವರು. ಆದರೆ ನೀನು ಕುಲಭ್ರಷ್ಟ, ನಮ್ಮ ಎಲ್ಲಿಗೂ ಬರಬಾರ್ದು ಅಂತ ಹೇಳ್ತಾನೆ. ಇಲ್ಲಿ ಜ್ಞಾನೇಶ್ವರ ಮತ್ತು ಸೋಪಾನು ನಿವೃತ್ತಿ ಮತ್ತು ಮುಕ್ತಾಬಾಯಿ ಎಲ್ಲಿ ಹೋದಲ್ಲಿ ಕೂಡ ಅವರನ್ನು ಹೊರಗೆ ಹಾಕ್ಲಿಕ್ಕೆ ನಮಗೆ ಕುಲಗೇಳಿಗಳು, ನೀವು ಕುಲಭ್ರಷ್ಟರಂತೆ ಹೊರಗೆ ಹಾಕ್ತಾರೆ. ಒಂದು ದೊಡ್ಡ ಊರಿನ ಫಂಕ್ಷನ್ ಇತ್ತೆ. ಆ ಫಂಕ್ಷನ್ನಲ್ಲಿ 4 ಜನ ಮಕ್ಕಳಿದ್ದಾರೆ.
ಅಲ್ಲಿರ್ತಕ್ಕಂಥ ಬ್ರಾಹ್ಮಣ ವರ್ಗ ಅವರನ್ನು ಬೆತ್ತದಿಂದ ಹೊರಗೆ ದೊರ್ತಾರೆ, ಹೋಗಿ ಹೋಗಿ ಕುಲಭ್ರಷ್ಟರಂತೆ. ಆಗ ಜ್ಞಾನೇಶ್ವರಿಗೆ ತುಂಬ ಸಿಟ್ಟು ಬಂತು. ಆ ಬೆತ್ತವನ್ನು ಹೊಡೆದು ಸುಮಾರು 14 ವರ್ಷದಾಗ ಸರಿಯಾಗಿ ಬಾರಿಸಿದ 4 ಎಲ್ರಿಗೂ ಕೂಡ. ಅಲ್ಲಿ ಬ್ರಾಹ್ಮಣತ್ವದ ಬಗ್ಗೆ ಸರಿಯಾದ ಜ್ಞಾನವನ್ನು ನೀಡ್ತಾನೆ. ನೀವು ಕರ್ಮಾಂಗಗಳಾದಂಥ ಗಾಯತ್ರಿಯನ್ನು ಮಾಡಿದರೆ, ಅನುಷ್ಠಾನ ಮಾಡಿದರೆ ಇಷ್ಟಕ್ಕೆ ಸಾಕಾಗೋದಿಲ್ಲ. ವೇದದ ಅಂತರಾಳದಲ್ಲಿರುವಂಥ ಬ್ರಹ್ಮಜ್ಞಾನವನ್ನು ಪಡೆದಿದ್ದರೆ ಮಾತ್ರ ನೀವು ಬ್ರಾಹ್ಮಣರು ಅಂತ ಅವರಿಗೆ ತುಂಬ ಸಿಟ್ಟಿನಲ್ಲಿ ಆ ಬ್ರಾಹ್ಮಣ ಹುಡುಗ ಯಾರು ಜ್ಞಾನೇಶ್ವರ ಬೆತ್ತದಿಂದ ಹೊಡ್ತಾರೆ. ಆಗ ಬ್ರಾಹ್ಮಣರು ಎಲ್ಲ ಹೋಗಿ ಆ ಊರಿನ ರಾಜನಿಗೆ ದೂರು ಕೊಡ್ತಾರೆ. ರಾಜನ ಎದುರು ಹುಡುಗ ಮಂಡಿಸ್ತಾನೆ, ವೇದಾಂತವನ್ನು, ಉಪನಿಷತ್ತನ್ನು, ಬ್ರಹ್ಮಜ್ಞಾನವನ್ನು ಮಂಡಿಸ್ತಾನೆ. ಬ್ರಾಹ್ಮಣ ಹೇಗಿರಬೇಕು, ಬ್ರಾಹ್ಮಣ ಅಂತ ಏನು, ಬ್ರಹ್ಮಜ್ಞಾನೇತಿ ಬ್ರಾಹ್ಮಣ ಅಂತೆ ಭಾಳ ತರ್ಕಬದ್ಧವಾಗಿ ಮಂಡಿಸ್ತಾನೆ. ರಾಜನಿಗೂ ಸರಿ ಅಂತ ಕಂಡಿತ್ತು. ಆಗ ಇದಕ್ಕೆ ಹೇಳ್ತಾನೆ, ಇದಕ್ಕೊಂದು ಪರಿಹಾರ ಮಾಡಿ, ನಿಮಗೆಲ್ಲ ಮಾಡೋದು ಬೇಡ, ಒಳ್ಳೆಯ ವಿದ್ವಾಂಸರು ಜ್ಞಾನಿಗಳು ಕಾಣ್ತಾರೆ, ಸಣ್ಣ ಪ್ರಾಯದ ಹುಡುಗರು, ಅವನ್ನೆಲ್ಲ ಜ್ಞಾನೇಶ್ವರ ಸೋಪಾನ್ ಮತ್ತು ನಿವೃತ್ತಿ ಮತ್ತು ಮುಕ್ತಾಬಾಯಿಗರಿಗೆ ನೀವು ಅವರಿಗೆ ಏನಾದರೂ ನಿಮ್ಮಲ್ಲಿ ದೋಷ ಕಂಡಿದ್ದರೆ ಅಥವಾ ಕುಲಭ್ರಷ್ಟ ಅಂತ ಕಂಡಿದ್ದರೆ ಅದರ ನಿವೃತ್ತಿ ಭಾಗವನ್ನು ಮಾಡಿ ಅಂತೆ. ಆಗ ಬ್ರಾಹ್ಮಣರು ಹೇಳ್ತಾರೆ, ನಮಗೆ ಅಧಿಕಾರ ಇಲ್ಲ, ನಮ್ಮೊಬ್ಬ ಧರ್ಮಾಧಿಕಾರಿಗಿದ್ದಾರೆ ಪಠಾನ್ಪುರದಲ್ಲಿ. ಅವರಿಗೆ ಒಂದು ಅರ್ಜಿ ಬರೆದ ರಾಜ, ಅದರ ಖರ್ಚನ್ನೆಲ್ಲ ನಾನೇ ನೋಡ್ತೇನೆ ಅಂತೇಳಿ ಅರ್ಜಿ ಬರೆದ. ಅಲ್ಲಿ ಕರ್ಕೊಂಡೋದ್ರೆ ಒಂದ್ಸಲ ನೀವು ಹಾಗೇ ಸಾಧಿಸಿದರೆ ಬಿಡ್ತೀರಾ? ಯಾರು ಬಿಡೋದಿಲ್ಲ. ಅಲ್ಲಿ ಹೋಗಿ ಆ ಧರ್ಮಾಧಿಕಾರಿಗಳೇ ಮೊದಲೇ ಇಲ್ಲಿಯ ಬ್ರಾಹ್ಮಣರು ಹೋಗಿ ದೂರು ಕೊಟ್ಟರು, ಈಗ ಒಂದು ಕುಲಭ್ರಷ್ಟ ಬ್ರಾಹ್ಮಣ ಮಕ್ಕಳು ಬರ್ತಾರೆ, ಅವರು ಕುಲಭ್ರಷ್ಟರು ಅಲ್ಲ ಅಂತ. ಆಗ ತುಂಬ ಸಿಟ್ಟು ಬರ್ತದೆ ಜ್ಞಾನೇಶ್ವರನಿಗೆ, ಬ್ರಹ್ಮಜ್ಞಾನಿ. ಆಗ ಅವನು ಹೇಳ್ತಾನೆ ಧರ್ಮಾಧಿಕಾರಿ ಹತ್ರ, ಸ್ವಾಮಿ ವೇದಜ್ಞಾನ ಅಂದರೆ ಏನು? ಎಲ್ಲ ಜೀವರಾಶಿಯಲ್ಲಿ ಓತಪ್ರೋತವಾದಂಥ ಪರಮಾತ್ಮನ ಪ್ರತಿಸ್ವರೂಪವೆಲ್ಲ ಆತ್ಮ. ಆದ ಕಾರಣ ನೀವು ಹೇಗೆ ತಾರತಮ್ಯ ಮಾಡ್ತೀರಿ ಅಂತ, ಎಲ್ಲ ಜೀವರಾಶಿಗಳಲ್ಲಿ ಆ ಪರಮೇಶ್ವರ ಇದ್ದಾನೆ ಅಂತ. ಆಗ ಈ ಎಮ್ಮೆಯಲ್ಲಿ ಕೂಡ ಇದೆ ಅಂತ ಎದುರು ಒಂದು ಕೋಣ ಉಂಟು. ಹೌದು, ಆ ಕೋಣ ಉಂಟು. ಕೋಣನ ಹತ್ರ ನೀನು ವೇದ ಹೇಳಿಸ್ತೀಯಾ? ಯಾಕೆ ಇಲ್ಲ ಅಂತ ಹೇಳ್ತಾನೆ. ಅಯ್ಯ ಪಂಡರೀನಾಥ, ಈ ಮೂರ್ಖರಿಗೆ ಸ್ವಲ್ಪ ವೇದಜ್ಞಾನವನ್ನು ಕೊಡುವಂತೆ ಕಿವಿಯಲ್ಲಿ ಹೋಗಿ ಆ ಕೋಣಕ್ಕೆ ತಲೆ ಇಸ್ತಾನೆ. ಆಗ ಆ ಕೋನ ಕೂಡ ವೇದ ಹೇಳಲಿಕ್ಕೆ ಶುರು ಮಾಡ್ತದೆ. ಹಾ ಹೋ ಹಾ ಓ ಹಾ ಓ ಹಾ ಮನ್ನ ಹಾ ಮನ್ನ ಹಾ ಮನ್ನೋ. ವೇದಜ್ಞಾನದ ಅನೇಕ ಇದನ್ನು ಹೇಳ್ತಾ ಹೋಗ್ತದೆ. ವೇದ ಹೇಳಿತು, ಆಶ್ಚರ್ಯ ಆಯಿತು. ಧರ್ಮಾಧಿಕಾರಿಗೆ ಬ್ರಾಹ್ಮಣರು ಹೇಳಿದರು, ಏನೋ ಇವ ಚಮತ್ಕಾರ ಮಾಡ್ತಾ ಇದ್ದಾನೆ ಅಲ್ವಾ, ಆಯ್ತಾಯ್ತು ಹೋಗು, ನಿನ್ನನ್ನು ಸೇರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ನೀನು ಯಾವುದೇ ಚಮತ್ಕಾರ ಮಾಡಿದ್ರು ಸೇರಿಸ್ಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ರು. ಏನು ಮಾಡೋದು? ಅಪ್ಪನ ಹತ್ರ ಹೇಳ್ತಾನೆ, ಮಾವನ ಹತ್ರ ಹೇಳ್ತಾನೆ, ಇಟೋ ಯಾರು ಜ್ಞಾನೇಶ್ವರ ಹೇಳ್ತಾನೆ. ಜ್ಞಾನೇಶ್ವರ ಸೋಪಾನ್ ನಿವೃತ್ತಿ ಮತ್ತು ಮುಕ್ತಾಬ ಹೇಳ್ತಾರೆ, ಇಂಥ ಅಯೋಗ್ಯರ ಮಧ್ಯೆ ನಾವು ಇರೋದು ಸರಿಯಲ್ಲ. ಇವರಿಗೆ ಜ್ಞಾನ ಎಂಬುದು ಏನೇ ಗೊತ್ತಿಲ್ಲ, ಬರೀ ಕರ್ಮಾಂಗದಲ್ಲಿ ನಾವು ಶ್ರೇಷ್ಠರಂತೆ ಬ್ರಾಹ್ಮಣರಂತೆ ಅಹಂಕಾರವನ್ನು ವ್ಯಕ್ತ ಮಾಡ್ತಾರೆ. ಆದ ಕಾರಣ ಅಪ್ಪ ನಾವಿಲ್ಲಿ ನಿಲ್ಲೋದು ಬೇಡ ಅಂತೆ. ಅಲ್ಲಿ ಪರಿಚಯ ಇರುವಂಥ ಇನ್ನೊಂದು ಬ್ರಾಹ್ಮಣರ ಮನೆಗೆ ಹೋಗ್ತಾನೆ. ಅಲ್ಲಿ ಅವತ್ತೊಂದು ಶ್ರಾದ್ದದ ಕೈಂಕರ್ಯ, ಎಲ್ಲರಿಗೆ ಇನ್ವೈಟ್ ಮಾಡಿದೆ, ಅಡಿಗೆ ತಯಾರಾಗಿದೆ. ಈ ಕುಲಭ್ರಷ್ಟರು ಅಲ್ಲಿ ಬಂದಿದ್ದಾರೆ, ಅಲ್ಲಿ ಕೂಡ ನಾವು ಬರುವುದಿಲ್ಲ ಅಂತ ಇವರ ಸ್ಟ್ರೈಕ್ ಮತ್ತೆ ಬಂತು. ಆಗ ಜ್ಞಾನೇಶ್ವರ ಹೇಳಿದ, ನೀನು ಚಿಂತೆ ಮಾಡಬೇಡ, ನಿನ್ನ ಯಾರ್ಯಾರು ಮೇಲೆ ಪಿತೃಗಳಿದ್ದಾರೆ ಯೋಗ ಶಕ್ತಿಯಿಂದ ನನ್ನ ಬ್ರಹ್ಮಜ್ಞಾನದ ಅವನ್ನೆಲ್ಲ ಕರೆಸ್ತೇನಪ್ಪ, ನಿನಗೆ ಯಾಕೆ ಚಿಂತೆ ಅಂತ ಹೇಳಿದ. ಎಲ್ಲ ಷಡ್ರಸಪೂರಿತವಾದ ಭೋಜನ ತಯಾರಾಯಿತು. ತಮ್ಮ ದಿವ್ಯ ಶಕ್ತಿಯಿಂದ ಬ್ರಹ್ಮಜ್ಞಾನದ ಪಿತೃಲೋಕವನ್ನು ಮೇಲಿನಿಂದ ಕರೆಸಿದ. ಅವರಿಗೆ ಸಾಲಾಗಿ ಕೂತು ಎಲ್ಲ ಭೋಜನವನ್ನು ಕೊರಿಸಿ ಎಲ್ಲ ತಾಂಬೂಲವನ್ನು ಕೊಟ್ಟು ಅವರನ್ನು ಸಂತೃಪ್ತಿ ಮಾಡಿದ. ಆಗ ಬ್ರಾಹ್ಮಣರಿಗೆಲ್ಲ ತಮ್ಮ ತಪ್ಪಿನ ಅರಿವಾಯಿತು. ಅವರಿಗೆ ಸರ್ಟಿಫಿಕೇಟ್ ಕೊಡ್ತಾರೆ, ನೀವು ಕುಲಭ್ರಷ್ಟ ಬ್ರಾಹ್ಮಣರಲ್ಲ, ನೀವು ನಮ್ಮ ಪರಂಪರೆಯವರು ಅಂತೆ. ಹಾಗೆ ಅಲ್ಲಿಗೆ ನಿಲ್ಲುವುದಿಲ್ಲ. ಈ ಸನ್ಯಾಸಿಗಳ ಪರೀಕ್ಷೆ ಭೂಲೋಕದಲ್ಲಿ ನಿಲ್ಲುವುದೇ ಇಲ್ಲಂತೆ, ಎಲ್ಲ ಕಡೆಯಲ್ಲಿ ಇದ್ದದ್ದು. ಆಮೇಲೆ ಅಲ್ಲಿ ಒಬ್ಬ ವಿಠೋಬಕೇಶವ ಅಂತ ಇದ್ದಾನೆ, ಶ್ರೀಮಂತ. ಎಲ್ಲಿ ಹೋದರೂ ಇವರ ಪ್ರವಚನಕ್ಕೆ ಅಡ್ಡಿ. ಅವರೆಲ್ಲ ಸಂಸ್ಕಾರ ಇಟ್ಟವರು, ಕುಲಭ್ರಷ್ಟರು, ಅವರ ಪ್ರವಚನಕ್ಕೆ ಹೋಗಬೇಡಿ ಅಂತ. ಶ್ರೀಮಂತ ಒಂದಷ್ಟು ಪುಡಾರಿ ಹುಡುಗರನ್ನು, ಪುಂಡ ಹುಡುಗರನ್ನು ಬಿಟ್ಟು ಅವರಿಗೆ ತೊಂದರೆ ಕೊಡಲಿಕ್ಕೆ ಶುರು ಮಾಡಿದ. ಒಂದು ಸಲ ಅಡಿಗೆ ಪಾತ್ರೆ ಬೇಕು ಅಂತೆ ಮುಕ್ತಾಬಾಯಿ ಒಂದು ಕುಂಬಾರನ ಮನೆಗೆ ಹೋಗ್ತಾಳೆ. ಅವನಿಗೆ ಗೊತ್ತಾಯಿತು ವಿಠೋಬನ ಹುಡುಗರು. ವಿಠೋಬ ಹೋಗ್ತಾನೆ 4 ಜನರನ್ನು ತೆಕೊಂಡು. ಕುಂಬಾರ ಅವನಿಗೆ ಮಡಿಕೆ ಕೊಟ್ಟರೆ ನಿನ್ನನ್ನು ಊರಿಂದ ಬಹಿಷ್ಕಾರ ಮಾಡ್ತೇನೆ ಅಂತ. ಅವನು ಅವ್ರ ಮೇಲೆ ಭಕ್ತಿಯ ಭಾವದಿಂದ ಅವರಿಗೆ ಮಡಿಕೆಯನ್ನು ಫ್ರೀಯಾಗಿ ಕೊಡ್ತಾನೆ. ಆಗ ಅವರ ಮುಕ್ತಾಬಾಯಿಯ ಕೈಯಿಂದ ಅವರ ಮಡಿಕೆಯನ್ನು ಹೊಡೆದಾಕ್ತಾರೆ. ಆಗ ಮುಕ್ತಾಬಾಯಿ ಹೇಳ್ತಾಳೆ, ಅಣ್ಣ ನಾವು ಏನು ತಪ್ಪು ಮಾಡಿದ್ದಾರೆ ಯಾಕೆ ಅಂತ. ಕೆನ್ನೆಗೆ ಬಾರಿಸ್ಬಿಟ್ಟ, ಏಯ್ ಮುಚ್ಚಿಬಾಯಿ ಕುಲಭ್ರಷ್ಟರು ಅಂತೆ. ಯಾರು? ವಿಠೋಬಕೇಶವ. ಇನ್ನೊಂದು ಸಲ ಮಾತೆತ್ತರೆ ನಿನ್ನ ನಾಲ್ಗೆ. ಏನೂ ಮಾತಾಡಲಿಲ್ಲ. ಮನೆಗೆ ಹೋಗಿ ಜ್ಞಾನೇಶ್ವರಿಗೆ ಎಲ್ಲ ಕಥೆಯನ್ನು ಹೇಳ್ತಾಳೆ ಹುಡುಗಿ. 14 ವರ್ಷ ಹುಡುಗಿ ಆಗಿರ್ಬೋದು. ಆಗ ಜ್ಞಾನೇಶ್ವರ ಹೇಳ್ತಾರೆ, ಮೂರ್ಖ ಪಾಪಿಷ್ಟ, ಏನು ಮಾಡೋದು, ಅವನು ಪಾಪದ ಕೂಪದಲ್ಲಿದ್ದಾನೆ, ಅವನ ಸುದ್ದಿಗೆ ನಾವು ಹೋಗೋದು ಬೇಡ, ಅವನನ್ನು ಮತ್ತೆ ನಾವು ಪಾಪದಿಂದ ಎತ್ತಬೇಕು, ಇಲ್ಲದ್ರೆ ಪಾಪದ ಅಂತರಾಳಕ್ಕೆ ಹೋಗ್ತಾನೆ ಅಂತ ಹೇಳ್ತಾನೆ. ಅಮ್ಮ ದೀಪಾವಳಿ ಅಡಿಗೆಗೆ ಪಾತ್ರೆ ಬೇಡ, ನೀನು ಚಿಂತೆ ಮಾಡಬೇಡ,
ನಾನು ನನ್ನ ಬೆನ್ನಿನಿಂದ ಯೋಗಾಗ್ನಿಯನ್ನು ಸೃಷ್ಟಿ ಮಾಡ್ತೇನೆ ಅಂತ 4 ಕಾಲಿನಲ್ಲಿ ನಿಲ್ತಾನೆ ಪ್ರಾಣಿ ಹಾಗೆ. ಆಗ ಅವನ ಬೆಂಕಿಯಲ್ಲಿ ಅಪ್ರತಿಮವಾದಂಥ ಒಂದು ಬೆನ್ನಿನಲ್ಲಿ ಬೆಂಕಿ ಬರಲಿಕ್ಕೆ ಶುರುವಾಗ್ತದೆ. ಆ ಬೆಂಕಿಯಲ್ಲಿ ಆವತ್ತಿನ ರೊಟ್ಟಿಯನ್ನು ಮಾಡ್ತಾಳೆ ಯಾರು? ಮುಕ್ತಾಬಾಯಿ. ಇದನ್ನು ವಿಠೋಬ ಕೇಶವ ಕಿಟಕಿಯಲ್ಲಿ ನೋಡ್ತಾನೆ. ಅವನೇನು ಈಗ ಈ ಹುಡುಗಿ ಹೋಗಿ ಅಣ್ಣನ ಹತ್ರ ಹೇಳಿ ಚಾಡಿ ಹೇಳಿ ಗಲಾಟೆ ಹಬ್ಬಿಸ್ತಾಳ ಅಂತ ಭಯ ಇತ್ತು ಅವನಿಗೆ. ಇಲ್ಲ, ಅದನ್ನು ನೋಡಿ ಬೆವರಿ ಹೋಗ್ತೇನೆ. ಇಡೀ ಜ್ಞಾನೇಶ್ವರನ ಬೆಂಕಿ ಆಗಿದೆ ಅಲ್ವಾ, ಎಂಥ ಒಂದು ಪರಂಪರೆಗೆ ನಾನು ಅನ್ಯಾಯ ಮಾಡ್ತಾ ಇದ್ದೇನಲ್ವ ಅಂತ ಸೀದಾ ಬಂದು ಅಡ್ಡ ಬಿದ್ದು ಕೂಗ್ತಾನೆ. ಪುಣ್ಯಾತ್ಮರೇ, ನನ್ನ ತಪ್ಪಿಗೆ ನಮಗೆ ಕ್ಷಮೆ ಕೊಡಿ ಅಂತ. ಆಮೇಲೆ ಅವರ ಮನೆಯ ಪಾತ್ರೆ ತೆಗೆಯುವ ಕೆಲಸಕ್ಕೆ ಶುರು ಮಾಡ್ತಾನೆ ವಿಠೋಬ ಕೇಶವ. ಎಷ್ಟು ಸುಂದರವಾದ ಕಥೆ ನೋಡಿ. ಆ ಜ್ಞಾನಿಗೆ ಅನ್ಯಾಯ ಮಾಡಿದ ಅವನಿಗೆ ಇದಕ್ಕಾಗಿ ಪರಮಾರ್ಜನೆಗಾಗಿ ಅವರು ಉಂಡಂಥ ಶೇಷಾನ್ನವನ್ನು ಉಣ್ಲಿಕ್ಕೆ ಶುರು ಮಾಡಿದ. ದಿವ್ಯ ಜ್ಞಾನ ಬಂತು ಯಾರಿಗೆ? ವಿಠೋಬ ಕೇಶವನಿಗೆ. ಪುಂಡ ಪೋಖರಿ. ಆಮೇಲೆ ನಾಮದೇವರಂಥವ್ರು ಅವ್ರ ಹತ್ರ ಅಥವಾ ಭಕ್ತ ಕುಂಬಾರನಂಥವ್ರ ಹತ್ರ ಅಧ್ಯಾತ್ಮ ಜಿಜ್ಞಾಸೆಗೆ ಒಳಪಡಿಸ್ತಾನೆ. ಜ್ಞಾನೇಶ್ವರರ ಕತೆ ಮತ್ತೆ ಮುಂದೆ ಹೋಗ್ತದೆ. ಮುಂದೆ ಹೋದಾಗ ಅಲ್ಲಿ ಒಬ್ಬ ಚಾಂಗಾದೇವ ಅಂತ ಇದ್ದಾನೆ. ಚಾಂಗಾದೇವ 1400 ವರ್ಷದವ. ಎಷ್ಟು? 1400 ವರ್ಷದವ ಚಾಂಗಾದೇವ್. ಅವರು ನಮ್ಮ ಋಷಿ ಪರಂಪರೆಯ ಗೋರಖ್ನಾಥ ಹಠ ಸಾಧನೆಯ ಪರಂಪರೆಯಲ್ಲಿ ಬಂದವರು. ಹಠ ಸಾಧನೆಯ ಪರಂಪರೆಯಲ್ಲಿ ಎಷ್ಟು ವರ್ಷನೂ ಬದುಕಬಹುದಂತೆ. ಆ ಚಾಂಗಾದೇವನಿಗೆ ಒಂದು ಸಲ ಜ್ಞಾನೇಶ್ವರನ್ನು ಕಾಣಬೇಕು ಅಂತ ಆಯಿತು. ಒಂದು ಪತ್ರ ಬರಿಬೇಕು ಅಂತ ಆಯಿತು. ಜ್ಞಾನೇಶ್ವರ ನನಗಿಂದ ಪ್ರಾಯದಲ್ಲಿ ಸಣ್ಣವ, ಒಂದು 30 ವರ್ಷ ಆಗಿರಬೇಕು. ಅವನನ್ನು ಕಾಣಬೇಕೆಂಬ ಹಂಬಲ ನನಗೆ. 1400 ವರ್ಷ. ಪತ್ರದ ಹೊಕ್ಕನೆ ಹೇಗೆ ಬರೆಯೋದು? ಚಿರಂಜೀವಿ ಅಂತ ಬರೆಯುವುದಾ? ಸಣ್ಣವನಿಗೆ ಚಿರಂಜೀವಿ ಅಂತ ಬರಿಬೇಕು. ಅದು ದೊಡ್ಡವನಿಗೆ ಬರೆಯುವುದಾದರೆ ತೀರ್ಥರೂಪರು ಅಂತ ಬರಿಬೇಕು. ಇವನಿಗೆ ಒಟ್ಟು ಉಭಯ ಸಂಕಟ. ಅದನ್ನು ಹೇಗೆ ನಾನು ಒಕ್ಕಣೆ ಬರೀಬೇಕು ಅಂತ ಗೊತ್ತಾಗಲಿಲ್ಲ. ಕೆಳಗೆ ಬರೀತಾನೆ, ನಮ್ಮ ಭೇಟಿಗೆ ಬರ್ತಾ ಇದ್ದೇನೆ ಅಂತ. ಪತ್ರ ಸಿಕ್ಕಿತು. ಮೇಲಿನ ಒಕ್ಕನೆ ಡ್ಯಾಶ್ ಬಿಟ್ಟಿದ್ದಾನೆ. ಜ್ಞಾನೇಶ್ವರ ನೋಡಿದರು 1400 ವರ್ಷ ಬದುಕಿದ್ದಾನೆ, ಹಠಯೋಗಿ ಅಂತ ಹೇಳಲ್ಪಟ್ಟಿದ್ದಾನೆ, ಜ್ಞಾನಿ ಅಂತ ಹೇಳಲ್ಪಟ್ಟಿದ್ದಾನೆ. ಆದರೆ ಒಂದು ಒಕ್ಕಣೆ ಬರಲಿಕ್ಕೆ, ತನ್ನ ಆತ್ಮವನ್ನು ಅರಿಯಲಿಕ್ಕೆ ಆಗಲಿಲ್ವಲ್ಲ, ಆತ್ಮ ಮತ್ತು ಪರಮಾತ್ಮ ಏನಂತೆ ತಿಳಿಯಲಿಕ್ಕೆ ಆಗದೆ ಆ ಒಕ್ಕಣೆಯನ್ನು ಬಾಕಿ ಬಿಟ್ಟಿದ್ದಾನಲ್ವಾ ಅಂತ ತಿಳ್ಕೊಡ್ತಾನೆ. ಆದರೆ ಈಗ ಚಾಂಗಾದೇವು ತನ್ನ ಅಂತಸ್ತಿಗೆ ಸರಿಯಾಗಿ ಒಂದು ಹುಲಿಯನ್ನು ಕರೆಸ್ತಾನೆ. ಹುಲಿಯನ್ನು ಕರೆಸಿ ಆಕಾಶದ ಮೇಲಿಂದ ಬರ್ತಾ ಇದ್ದಾನೆ. ಯಾರ? ಜ್ಞಾನೇಶ್ವರರ ಭೇಟಿಗಾಗಿ ಹುಲಿಯನ್ನೇರಿ ಆಕಾಶದ ಮೇಲಿಂದ ಬರ್ತಾ ಇದ್ದಾರೆ. ಈಗ ಜ್ಞಾನೇಶ್ವರಿಗಾಯಿತು, ನಾನು ಬಡವಂತೆ ತಿಳ್ಕೊಂಡಿದ್ದೆ ಅಂತೇಳಿ ಒಂದು ಹಳೆಯ ಮಣ್ಣಿನ ಗೋಡೆಯಲ್ಲಿ ಕೂತಿದ್ದಾರೆ. ಯಾರು? ಸೋಪಾನ್, ನಿವೃತ್ತಿ, ಜ್ಞಾನದೇವ್, ಮುಕ್ತಾಬಾಯಿ. ಚಲೆ ಮೇರ ಗೋಡ ಅಂತ ಈಗ ಒಂದು ಪೆಟ್ಟು ಬಡಿತಾರೆ. ಯಾವುದಿಗೆ? ಮಣ್ಣಿನ ಗೋಡೆಗೆ. ಮಣ್ಣಿನ ಗೋಡೆ ಒಮ್ಮೆ ನೆಗೆಯಿತು ಆಕಾಶಕ್ಕೆ, ದಿಗಂತಕ್ಕೆ ಹೋಯಿತು. ಅಲ್ಲಿ ಚಾಂಗಾದೇವನಿಗೆ ಎದುರು ಬದಲಾಯಿತು. ಚಾಂಗನಿಗೆ ಆಶ್ಚರ್ಯ, ನಾನು ಹುಲಿಯನ್ನು ತರಿಸಿದ ಇವ ಗೋಡೆಯನ್ನೇ ನನಗಿಂತ ಎತ್ತರದಲ್ಲಿ ಹಾರಾಡುವಾಗೆ ಮಾಡಿದಲ್ಲ, ಎಂಥ ಶಕ್ತಿವಂತ ಅಂತೆ. ಮತ್ತೆ ಗೊತ್ತಾಯಿತು. ಇಬ್ಬರು ಕೆಳಗೆ ಬರ್ತಾರೆ, ಜ್ಞಾನ ಜಿಜ್ಞಾಸೆ ಮಾಡ್ತಾರೆ. ಅಲ್ಲಿ ಚಾವಡಿಯಲ್ಲಿ ಮುಕ್ತಾಬಾಯಿ ಬತ್ತಲೆಯಾಗಿ ಏನೋ ದೇವರ ಪೂಜೆಯನ್ನು ಮಾಡ್ತಾ ಇದ್ದಾಳೆ. ಚಾಂಗಾದೇವ ಅಲ್ಲಿ ಬಂದ. ಬತ್ತಲೆಯಲ್ಲಿ ನಿಂತಂಥ ಹುಡುಗಿಯನ್ನು ನೋಡಿ ಒಮ್ಮೆಗೆ ಮುಖ ತಿರುಗಿಸಿದ. ಏನೋ ಚಾಂಗ, ಇನ್ನೂ ಕೂಡ ನಿನಗೆ ಇಂದ್ರಿಯ ನಿಗ್ರಹ ಇಲ್ಲ, ಇನ್ನೂ ಇಂದ್ರಿಯಗಳು ಏನಂತೆ ಗೊತ್ತಿಲ್ಲ, ಬಾಹ್ಯ ಶಾರೀರಿಕ ಪ್ರಪಂಚದಲ್ಲಿದ್ದಿ, ಮತ್ತೇನು ನೀನು ಜ್ಞಾನಿ? 1400 ವರ್ಷದ ಜ್ಞಾನಿ ಅಂತ ಹೇಳಲ್ಪಟ್ಟಿದ್ದಿ, ಇನ್ನು ಶರೀರ ಭಾವನೆಯಲ್ಲಿ ಇದ್ದೀಯಲ್ಲ, ಆ ಶರೀರ ಭಾವನೆಯಿಂದ ಎಲ್ಲಿವರೆಗೆ ನೀನು ಹೊರಗೆ ಬರೋದಿಲ್ಲ ಅಲ್ಲಿವರೆಗೆ ಪೂರ್ಣ ಜ್ಞಾನ ಆಗೋದಿಲ್ಲ ಅಂತೆ ತಾಯಿ ಹೇಳ್ತಾಳೆ. 18 ವರ್ಷದ ಹುಡುಗಿ. ಆಗ ಅಮ್ಮ ತಪ್ಪಾಯಿತು ಅಂತೆ ಅಲ್ಲಿ ಕಾಲಿಗೆ ಅಡ್ಡ ಬೀಳ್ತಾನೆ. ಆಗ ಅವನಿಗೆ ಕೂಡ ಚಾಂಗಾದೇವನಿಗೆ ಆಶೀರ್ವಾದ ಮಾಡ್ತಾರೆ. ಕಟ್ಟ ಕಡೆಗೆ ಈ 4 ಪುಣ್ಯೋಪರೇಶರು ಬ್ರಹ್ಮ ವಿಷ್ಣು ಮಹೇಶ್ವರ ದುರ್ಗೆ ಅಂಶವಾದಂಥ ಅವರು ಬಂದು ಆಲಂದಿಯಲ್ಲಿ ಕಠೋರ ತಪಸ್ಸನ್ನು ಮಾಡಿ ಸಾಧನೆಯನ್ನು ಮಾಡ್ತಾರೆ. ಇದು ಯಾಕೆ ಹೇಳಿದ್ರೆ ಭಕ್ತಿ ಪರಂಪರೆಯಲ್ಲಿ ಏನೆಲ್ಲ ಕಷ್ಟಗಳು ಬರ್ತದೆ, ಭಕ್ತಿ ಪರಂಪರೆಯಿಂದ ಹೇಗೆಲ್ಲ ಜನರನ್ನು ತಿದ್ದಲಿಕ್ಕೆ ಆಗ್ತದೆ ಎಂಬುದು ಭಕ್ತಿ ಪರಂಪರೆಯ ನಮ್ಮ ಪಂಡರಾಪುರದ ಅನೇಕ ಕಥೆಗಳು ನಮಗೆ ಸಾರ್ತದೆ. ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಅನೇಕ ಸಾಧನೆಗಳನ್ನು ಮಾಡಲಿಕ್ಕೆ ನಮಗೆ ಬೇಕಾಯಿತು. ಅದನ್ನು ಹೇಗೆ ಮಾಡಬೇಕು? ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ ಚತುರ್ವಿಧ ಪುರುಷಾರ್ಥಗಳ ಮುಖಾಂತರ. ಧರ್ಮ ಮತ್ತು ಮೋಕ್ಷ ಎಂಬುದು 2 ದಂಡೆಗಳು. ನಮ್ಮ ನದಿ ಎಂಬ ವ್ಯವಸ್ಥೆಗೆ ನಮ್ಮ ಬದುಕೇ ನದಿ. ಇಲ್ಲಿ ಪ್ರವಾಹಗಳು ಹರಿತಾ ಇದೆ. ಸಾಮಾಜಿಕ ವ್ಯವಸ್ಥೆಯ ಮಧ್ಯದಲ್ಲಿ ನಾವು ಬದುಕುವಾಗ ನಮ್ಮ ಜೀವನ ಎಂಬುದು ಒಂದು ಪ್ರವಾಹ, ನದಿ ಹೋದ ಹಾಗೆ. ಆ ನದಿಯ 2 ದಂಡೆಗಳಿದೆ, ಧರ್ಮ ಮತ್ತು ಮೋಕ್ಷ. ಅರ್ಥಕಾಮಗಳು ಮಧ್ಯೆ ಇದೆ. ಸದ್ಧರ್ಮದಿಂದ ಅರ್ಥ ಸಂಚಯನ ಮಾಡಬೇಕು, ಧನ ಸಂಚಯನ ಮಾಡಬೇಕು. ಆ ಧನಗಳು ಸರಿಯಾದ ಕಾಮನೆಯನ್ನು ಈಡೇರಿಸುವಂತಾಗಬೇಕು, ಕೈಂಕರ್ಯಗಳನ್ನು ಮಾಡುವಂತಾಗಬೇಕು. ಕಟ್ಟಗಡೆಗೆ ಅದು ಮೋಕ್ಷದ್ವಾರವನ್ನು ತೆರೆಯುವಂತಾಗಬೇಕು ಅಂತ ಹೇಳ್ತಾರೆ. ಆದರೆ ನಮ್ಮಲ್ಲಿ ಏನಿದೆ? ನಮ್ಮ ಮನಸ್ಸು ಯಾವಾಗಲೂ
ರಜೋಗುಣ, ತಮೋಗುಣ, ಸತ್ವಗುಣದಲ್ಲಿ ತಿರುಗ್ತಾ ಇದ್ದದೆ. ಅದನ್ನು ನಾವು ತಿಳ್ಕೊಳ್ಳೋದು ಹೆಂಗೆ? ಸತ್ವಗುಣ, ರಜೋಗುಣ, ತಮೋಗುಣ ಹೇಗಿದೆ ಅಂತ ತಿಳ್ಕೊಳ್ಳೋದು ಹೇಗೆ? ತುಂಬ ಕಷ್ಟ. ಅದಕ್ಕೆ ಅಲ್ಲಿ ನಮ್ಮ ಉಪನಿಷತ್ತು ದಷ್ಟಾರು ಬೇರೆ ಬೇರೆ ಕಥೆಯನ್ನು ನೀಡ್ತಾರೆ. ಉದಾಹರಣೆಗೆ, ಒಂದು ಕಾಡಿನಲ್ಲಿ ಒಬ್ಬ ವ್ಯಾಪಾರಿ ಬರ್ತಾ ಇದ್ದಾನೆ. ಆ ವ್ಯಾಪಾರಿಯಲ್ಲಿ ತುಂಬ ಸಂಪತ್ತಿದೆ ಅಂತೆ 3 ಜನ ಕಳ್ಳರಿಗೆ ಗೊತ್ತಾಗ್ತದೆ. ಕಳ್ಳರು ಆ ಸಂಪತ್ತನ್ನು ಹೇಗೆ ದೋಚಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. 3 ಜನ ಒಟ್ಟು ಸೇರಿ ಹೇಳಿದರು, ಇವನು ಕಟ್ಟಾಕ್ಬಿಡೋಣ ಅಂತೆ. ಒಬ್ಬ ಹೇಳಿದ, ಇವನು ಕೊಂದಾಕ್ಬಿಡೋಣ ಅಂತೆ. ಬೇಡ, ಸದ್ಯದ ಮಟ್ಟಿಗೆ ಇವನಿಗೆ ಕಟ್ಟಾಕ್ಬಿಡೋಣ, ಆ ಬಾಯಿಗೆ ಎಲ್ಲ ಬಟ್ಟೆ ಕಟ್ಟಿ ಬೊಬ್ಬೆ ಹಾಕೋದಾಗೆ ಅವನ ಸಂಪತ್ತನ್ನು ನಾವು 3 ಜನ ಹಂಚಿಕೊಳ್ಳೋಣ ಅಂತೇಳಿ ಹಂಚಿಕೊಡ್ತಾರೆ. ಹಂಚಿಕೊಂಡು 3 ದಿಕ್ಕಿನಲ್ಲಿ ಕಳ್ಳರು ಹೋಗ್ತಾರೆ. ಆದರೆ ಒಬ್ಬನಿಗೆ ಬೇಸರ ಆಯಿತು. ಒಬ್ಬ ಜೀವಾತ್ಮ ಇದ್ದಾನೆ, ಜೀವಿ ಇದ್ದಾನೆ ಅಲ್ವಾ, ಅವನೀಗ ನಾವು ಬಿಡಿಸಿದ್ರೆ ಸತ್ತು ಹೋಗ್ತಾನೆ ಅಂತ ಹೇಳಿಸ್ಕೊಂಡು ಆ ಒಬ್ಬ ಹಿಂದೆ ಬಂದು ಅವನ ಕೈಗೆ ಕಾಲಿಗೆ ಕಟ್ಟಿದ ಹಗ್ಗವನ್ನು ಬಿಚ್ತಾನೆ, ಬಾಯಿಗೆ ಹಾಕಿದಂಥ ಬಟ್ಟೆಯನ್ನು ಕೂಡ ಬಿಚ್ತಾನೆ. ಪುಣ್ಯಾತ್ಮ, ನಮ್ಮಿಂದಾಗಿ ನಿಂಗೆ ಕಷ್ಟ ಆಯಿತು, ನಿನ್ನ ಊರಿನ ದಾರಿಯನ್ನು ತೋರಿಸ್ಕೊಡ್ತೇನೆ ಅಂತ ಹೇಳ್ತಾ ಕರ್ಕೊಂಡು ಹೋದ. ಆಗ ವ್ಯಾಪಾರಿ ಹೇಳ್ತಾನೆ, ನೀನು ಊರಿಗೆ ಬರಬೇಕು, ನಿನಗೆ ಸನ್ಮಾನ ಮಾಡ್ತೇನೆ. ಹೌದೌದು, ನೀನು ಊರಿಗೆ ಬಂದರೆ ಸನ್ಮಾನ ಮಾಡ್ತಿ, ಪೊಲೀಸ್ನವ್ರಿಗೆ ಕೊಟ್ಟೆ, ಅವರಿಂದ ಸನ್ಮಾನ ಮಾಡ್ತಿ. ಇಲ್ಲ, ಬರಲ್ಲ, ನಾವು ಕಳ್ಳರು ಅಂತ ಹೇಳ್ತಾನೆ. ಅಲ್ಲೇ ಬಿಟ್ಟುತ್ತಾನೆ. ಇವ ಊರಿಗೆ ಹೋಗ್ತಾನೆ. ಇದರಲ್ಲಿ ಏನಾಯ್ತು ಅಂದರೆ, ಕಟ್ಟಿ ಹಾಕುವ ಅಂತ ಅಥವಾ ಕೊಂದಾಕುವ ಅಂತ ಹೇಳಿದ್ದು ತಮೋಗುಣ, ಕಟ್ಟಾಕುವ ಅಂತ ಹೇಳಿದ್ದು ಉಂಟಲ್ವಾ ರಜೋಗುಣ, ಅವನಿಗೆ ಬಿಡಿಸಿ ಮತ್ತೆ ದಾರಿ ತೋರಿಸುವ ಅಂತ ಹೇಳೋದು ಉಂಟಲ್ಲ ಸತ್ವಗುಣ. ಹಾಗೆ ನಮ್ಮ ಬದುಕಿನಲ್ಲಿ ಕೂಡ ಭಗವತ್ ಪ್ರಾಪ್ತಿ ಆಗಬೇಕು ಅಂತ ಎಲ್ಲರಲ್ಲಿದೆ. ಆದರೆ ಏನು ಮಾಡ್ತೀರಿ, ನಾವು ಅರ್ಧ ಗಂಟೆ ಪೂಜೆ ಮಾಡ್ತೇನೆ, 20 ನಿಮಿಷ ಅನುಷ್ಠಾನ ಮಾಡ್ತೇನೆ, 3 ಮಾಲೆ ಹೇಳಿದ್ದಾರೆ, 3 ಮಾಲೆಯನ್ನು ತಿರುಗಿಸ್ತೇನೆ, 5 ಮಾಲೆ ತಿರುಗಿಸ್ತಾನೆ. ನೋ, ಇದೆಲ್ಲ ನಿಮ್ಮ 1ನೇ ಕ್ಲಾಸ್ ಅಂತ ಇರ್ತೇವೆ. ಅಧ್ಯಾತ್ಮದ ತುದಿಯಲ್ಲಿ ನೀವು ಏನು ನಮ್ಮ ನಾಮಜಪಗಳು ಮಾಡ್ತೇವಲ್ಲ, ಅದು ಬೇಕು ಬೇಡ ಅಂತಲ್ಲ, ಒಂದಷ್ಟಿಗೆ ಹೆಜ್ಜೆಗೆ ಸ್ವಲ್ಪ ಮುಂದೆ ಹೋಗ್ಲಿಕ್ಕೆ ನಾವು ಬೆತ್ತ ಇಟ್ಕೊಂಡು ಸ್ವಲ್ಪ ಮುಂದೆ ಹೋಗ್ಲಿಕ್ಕಾಗಿ ನಮಗೆ ನಾಮಜಪಗಳು ಇದೆಲ್ಲ ಬೇಕು, ಯಜ್ಞಗಳು ಬೇಕು, ಪೂಜೆಗಳು ಬೇಕು. ಸಾ ಯಜ್ಞ ಪ್ರಜಾಸೃಷ್ಟ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಶ್ವದಾಂ ಏಸಾವೋಸಿ ಇಷ್ಟ ಕಾಮದಕ್ಕು ಅಂತ ಬ್ರಹ್ಮ ಇಡ್ತಾನೆ. ಸಾ ಯಜ್ಞ ಪ್ರಜಾಸೃಷ್ಟ ಪುರೋವಾಚ ಪ್ರಜಾಪತಿ, ನಿಮ್ಮನ್ನು ಹುಟ್ಟಿವಾಗ ಯಜ್ಞಗಳನ್ನು ಸೃಷ್ಟಿ ಮಾಡಿದ್ದೇನೆ. ಬೆಳ್ಳಂಬೆಳಗ್ಗೆ ನಾವು ದಿನ ಯಜ್ಞ ಆಗ್ತದೆ ವನದುರ್ಗಾದೇವಿಯಲ್ಲಿ. ಆ ಯಜ್ಞಗಳು ನಿಮ್ಮ ಇಷ್ಟಾರ್ಥವನ್ನು ಈಡೇರಿಸ್ತಕ್ಕಂಥ ಕಾಮಧೇನು ಆಗಬೇಕು ಅಂತ ಇರ್ತೇವೆ. ಇಷ್ಟಾರ್ಥಗಳೆಂದರೆ ಲೌಕಿಕ ಇಷ್ಟಾರ್ಥಗಳು. ಕಟ್ಟ ಕಡೆ ಒಂದು ಇಷ್ಟಾರ್ಥ ಇದೆಯಲ್ಲ, ಅಲ್ಟಿಮೇಟ್ ಗೋಲ್ ಏನಿದ್ರೆ ಮೋಕ್ಷ, ಮೋಹದ ಕ್ಷಯ. ಎಲ್ಲರಿಗೂ ಆಸೆ ಇದೆ. ನಮ್ಮ ಊರಿನವ್ರು ಯಾರೂ ಇಲ್ಲ. ಒಬ್ಬರು 70 ವರ್ಷ ಆದವರು ಎಲ್ಲ ಮಕ್ಕಳ ಹತ್ರ ಮೊಮ್ಮಕ್ಕಳ ಹತ್ರ ನಮಗೆ ಸನ್ಯಾಸಿ ಆಗಬೇಕು. ಇತ್ತೀಚೆಗೆ 1 ವರ್ಷದ ಹಿಂದಿನ 2 ವರ್ಷದ ಹಿಂದಿನ ಕತೆ. ಸನ್ಯಾಸಿ ಆಗಬೇಕು ಅಂತೇಳಿ ಎಲ್ಲ ಮಕ್ಕಳನ್ನು ಎಲ್ಲರನ್ನು ಸೇರಿ ಭೂಮಿ ಪಾಲು ಮಾಡ್ತಾರೆ, ಕೊಡ್ತಾರೆ. ನನಗೇನು ಬೇಡ ಅಂತೇಳಿ ಸೀದಾ ಕೈಲಾಸ ಪರ್ವತಕ್ಕೆ ಹೋಗ್ತೇನೆ ಅಂತ ಹೇಳ್ತಾರೆ. ಅವರ ಪಿಂಡವನ್ನು ಕೂಡ ಮಾಡಿಸ್ಕೊಂಡು ಕೈಲಾಸ ಪರ್ವತಕ್ಕೆ ಹೋಗ್ತಾರೆ. ಹೋಗಿ ಅಲ್ಲಿ 1-2 ತಿಂಗಳಾಗುವಾಗ ಒಂದು ಜಾರಿ ಬಿದ್ದರು. 70 ವರ್ಷದ ಜಾರಿ ಬಿದ್ದು ಕಾಲು ಫ್ರಾಕ್ಚರ್ ಆಯಿತು. ಫ್ರಾಕ್ಚರ್ ಆಗಿ ಮತ್ತೆ ಮಗಳ ಮನೆಗೆ ಊರಿಗೆ ಹುಡ್ಕೊಂಡೇ ಬಂದರು ನಮ್ಮ ಊರಿನಲ್ಲಿ. ಆದ ಕಾರಣ ಭಗವತ್ ಪ್ರಾಪ್ತಿ ಎಂಬುದು ಅಷ್ಟು ಸುಲಭ ಅಲ್ಲ. ನಾನು ಎಲ್ಲ ಬಿಡ್ತೇನೆ ಅಂತ ಹೇಳ್ಬೇಕು, ಎಲ್ಲ ಬಿಡಬೇಕು ಅಂತ ಭಗವಂತ ಹೇಳುವುದಿಲ್ಲ. ನೀನು ಹೆಂಡತಿ ಮಕ್ಕಳ ಮಧ್ಯೆ ಇರು, ಕೆಲಸದಲ್ಲಿ ಇದ್ದು, ಸಂಸಾರದಲ್ಲಿ ಎಲ್ಲ ಇರು, ಆದರೆ ನಿನ್ನ ಮನಸ್ಸಿದೆ ಅಲ್ಲ ಅದು ಪರಮಾತ್ಮನಲ್ಲಿ ನೆಟ್ಟಿಡು ಅಂತ ಹೇಳ್ತಾನೆ. ಪರಮಾತ್ಮನ ಹತ್ರವೇ ಸುತ್ತಾ ಇರಬೇಕು. ಬ್ರಹ್ಮಚರ್ಯ ಅಂದರೆ ಏನು? ಬ್ರಹ್ಮದ ಸುತ್ತ ಚರಿಸ್ತಾ ಇರಬೇಕು ನಮ್ಮ ಮನಸ್ಸು. ಬ್ರಹ್ಮಚರ್ಯ, ನಾನು ಮದುವೆ ಆಗಲಿಲ್ಲ ಸ್ವಾಮಿ, ಅವನು ಮದುವೆ ಆಗಲಿಲ್ಲ, ಬ್ರಹ್ಮಚಾರಿ ಅಂತ ಖಂಡಿತ ಅಲ್ಲ. ಬ್ರಹ್ಮ ಅಂದರೆ ಸಾಕ್ಷಾತ್ ಪರಮೇಶ್ವರನ ಅನುಸಂಧಾನವು ನಿರಂತರ ಮಾಡ್ತಾ ಇರು, ಅದನ್ನೇ ಬ್ರಹ್ಮಚರ್ಯ ಅಂತ ಹೇಳಲ್ಪಟ್ಟಿದೆ. ನಾವು ಯಾವಾಗಲೂ ವಸಿಷ್ಠ ವಿಶ್ವಾಮಿತ್ರ ಕಥೆಯನ್ನು ನೆನಪಿಸ್ತೇನೆ. ಈಗ ವಸಿಷ್ಠ ವಿಶ್ವಾಮಿತ್ರ ಇಬ್ಬರು ಬ್ರಹ್ಮ ಋಷಿಗಳು. ಒಂದೊಮ್ಮೆಗೆ ಹುಲಿ ಸಿಂಹದಾಗೆ ಇದ್ದರು, ತುಂಬ ಭಾಳ ಹಾವು ಮುಂಗುಸಿ ಥರ ಇದ್ದರು. ಈಗ ಏನಾಗಿದ್ರೆ ಮಿತ್ರರಾಗಿದ್ದಾರೆ ಬ್ರಹ್ಮರ್ಷಿ ಆದಮೇಲೆ. ಗಂಗಾ ಕಿನಾರೆ ಆ ಕಡೆ ವಿಶ್ವಾಮಿತ್ರ, ಈ ಕಡೆ ವಸಿಷ್ಠರೊಟ್ಟಿಗೆ ಅಮ್ಮ ಅರುಂಧತಿ ಇದ್ದಾಳೆ. ದಿನ ಅಡುಗೆ ಮಾಡಿ ಸೂರ್ಯನ ಊಟ ಅವನಿಗೆ ಬಡಿಸಿ ಬಾ, ಪುಣ್ಯಾತ್ಮ ಯಾರಿಲ್ಲ ಅಂತ ಹೇಳ್ತಾರೆ. ಹಾಗೆ ದಿನ ಹೋಗೋ ಅರುಂಧತಿ ಅವರಿಗೆ ಊಟ ಬಡಿಸಿ ಮತ್ತೆ ಇಲ್ಲಿ ಸ್ವಾಮಿಗೆ ಕೊಡೋದು. ಒಂದೊಮ್ಮೆಗೆ ಗಂಗೆಯಲ್ಲಿ ನೀರು ತುಂಬ ಬಂದಾಗ ಸ್ವಾಮಿ ಹೇಗೆ ಹೋಗೋದು ಅಂತ. ಆಗ ಗಂಗೆ ಹತ್ರ ಒಂದು ಪ್ರಾರ್ಥನೆ ಮಾಡಿ, ಈ ವಸಿಷ್ಠ ನಿರಂತರ ಬ್ರಹ್ಮಚಾರಿ ಆಗಿದ್ದರೆ ಗಂಗೆ ದಾರಿ ಮಾಡಿ ಕೊಡಬೇಕು ಅಂತ. ಅಮ್ಮನಿಗೆ ಆಶ್ಚರ್ಯ, ಯಜಮಾನರೊಟ್ಟಿಗೆ ಸೇರಿ ಸಂಸಾರ ಮಾಡಿದ್ದೇನೆ, ಇಷ್ಟು ಮಕ್ಕಳು ಹುಟ್ಟಿದರೆ ಏನು ಇರ್ತಾರೆ ಅಂತ. ಆದರೆ ಸಾಕ್ಷಾತ್ ಭಗವಂತನ ಅಂಶ ವಸಿಷ್ಠರು. ಅಮ್ಮ ಗಂಗಾ ಮಾತಾ, ನಮ್ಮ ಯಜಮಾನರು ಬ್ರಹ್ಮಚಾರಿ ಆಗಿದ್ದರೆ ನೀನು ದಾರಿ ಮಾಡಿಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ. ಪಟ್ಟನೆ ಗಂಗೆಯಲ್ಲಿ ದಾರಿ ಆಯಿತು. ಅಲ್ಲಿ ಹೋಗಿ ವಿಶ್ವಾಮಿತ್ರರಿಗೆ ಊಟ ಬಡಿಸ್ತಾಳೆ. ಊಟ ಬಡಿಸಿ ಒಂದು ಅರ್ಧ ಗಂಟೆ ಆಯಿತು, ಊಟ ಮಾಡಿದ್ರು. ಮತ್ತೆ ಗಂಗೆಯಲ್ಲಿ ನೀರು ಹೆಚ್ಚಾಯಿತು. ಗುರು ಸ್ವಾಮಿ ಹೇಗೆ ಹೋಗೋದು, ಆ ಕಡೆ ನೀರು ಹೆಚ್ಚಾಯಿತು. ನೀನು ಬರುವಾಗ ಹೇಗೆ ಬಂದು ಆಗಲೂ ನೀರಿತ್ತಲ್ವ,
ಹೌದು. ಆಗ ನಮ್ಮ ಯಜಮಾನರು ಒಂದು ಮಂತ್ರ ಹೇಳಿದ್ರು, ಆ ಮಂತ್ರವನ್ನು ಹೇಳಿದೆ. ಈಗ ಈ ವಿಶ್ವಾಮಿತ್ರ ಒಂದು ಮಂತ್ರ ಹೇಳ್ತಾನೆ ನೋಡು. ಈ ವಿಶ್ವಾಮಿತ್ರ ನಿತ್ಯ ನಿರಂತರ ಉಪವಾಸಿ ಆಗಿದ್ದರೆ ಗಂಗೆಯಲ್ಲಿ ದಾರಿ ಆಗಬೇಕು. ಈಗ ಎಲೆ ಹಾಕಿ ಬಡಿಸಿದ್ದಷ್ಟೇ. ಎಂತಪ್ಪ ಇದು, ತಮ್ಮನಿಗೆ ಆಶ್ಚರ್ಯ, ಅದ್ಭುತ ನೋಡಿ. ಹೌದು ಹೌದು, ಬ್ರಹ್ಮರ್ಷಿ ಆಗಿದ್ದಾರೆ. ಒಂದು ಹೇಳ್ತಾಳೆ, ವಿಶ್ವಾಮಿತ್ರರು ನಿತ್ಯ ನಿರಂತರ ಉಪವಾಸಿ ಆಗಿದ್ದರೆ ಗಂಗೆಯಲ್ಲಿ ದಾರಿ ಆಗಬೇಕು. ಪಟ್ಟನೆ ಗಂಗೆ ದಾರಿ ಮಾಡಿತ್ತು. ಈ ಅಮ್ಮನಿಗೆ ತಲೆಗೆಟ್ಟೋಯ್ತು. ಇಲ್ಲಿ ಒಬ್ಬರು ನಾವು ಬ್ರಹ್ಮಚಾರಿ, ಅಲ್ಲಿ ಒಬ್ಬರು ಉಪವಾಸಿಂತೆ ಬಂದು ವಸಿಷ್ಠ ಹತ್ರ ಕೇಳ್ತಾರೆ, ಸ್ವಾಮಿ ನನಗೇನು ಅರ್ಥ ಆಗಲಿಲ್ಲ ಅಂತ. ಆಗ ಅವ್ರು ಹೇಳ್ತಾರೆ, ನೋಡಮ್ಮ, ನಾವು ಬ್ರಹ್ಮನ ಪುತ್ರ. ನನ್ನ ಕೈಯಿಂದ, ನನ್ನ ಮನಸ್ಸಿಂದ, ಶರೀರದ ಅಂಗಾಂಗಗಳಿಂದ ಯಾವ ಯಾವ ನಮ್ಮ ತತ್ವ ಇದೆಯಲ್ಲ, 24 ತತ್ವ, ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಪಂಚತನ್ಮಾತ್ರೆಗಳು, ಆಮೇಲೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, 24 ತತ್ವಗಳಿಂದ ಹೊರಸೂಸತಕ್ಕಂಥ ಯಾವ ಜ್ಞಾನ ಇದೆಯಲ್ಲ, ಅದೆಲ್ಲ ಪರಬ್ರಹ್ಮನದು, ನಂದಲ್ಲ ಅಂತ ತಿಳ್ಕೊಂಡಿದ್ದೇನೆ. ಎಲ್ಲ ಕೈಂಕರ್ಯಗಳು, ಶ್ವಾಸಗಳಿರ್ಬೋದು, ಎಲ್ಲ ಅವನಿಚ್ಛೆ ಅನುಸಾರವಾಗಿ, ನಿನ್ನೊಟ್ಟಿಗೆ ಇರುವಾಗಲೂ ಕೂಡ ಅವನ ಇಚ್ಛೆಗೆ ಅನುಸಾರವಾಗಿ ಇದ್ದೇನೆ ಅಂತ ನಾನು ತಿಳ್ಕೊಂಡಿದ್ದೇನೆ, ಬಿಟ್ಟರೆ ನನ್ನ ಸ್ವಯಂ ಕರ್ಮ ಅಂತ ನಾನು ಎನಿಸಿಲ್ಲ ಮಗ ಅಂತ ಹೇಳ್ತಾನೆ. ಯಾರ ಹತ್ರ? ಅರುಂಧತಿ ಹತ್ರ. ಆಯಿತು ಸ್ವಾಮಿ, ಅವರು ಊಟ ಮಾಡಿ ಇಲ್ಲ ಅಂತ ಹೇಳಿದ್ರಲ್ವಾ? ಹೌದು. ಈ ಶರೀರದೊಳಗೆ 5 ಯಜ್ಞಕುಂಡ ಇದ್ದಾಗೆ ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ ಎಂಬ 5 ಯಜ್ಞಗಳಿದೆ. ಅದಕ್ಕೆ ಅವಿಸಿನ ರೂಪದಲ್ಲಿ ಕೊಡ್ತಾ ಇದ್ದ. ಪ್ರಾಣಾಯ ಸ್ವಾಯ, ಅಪಾನಾಯ ಸ್ವ, ಸಮನಾಯ ಸ್ವ, ಉದಾನಾಯ ಸ್ವ, ಬ್ರಹ್ಮನೇ ಸ್ವ ಅಂತೇಳಿ ಅವಿಸಾಗಿ ಕೊಡ್ತಿದ್ದ ಅಂತ ಹೇಳ್ತದೆ. ಯಾರು? ವಿಶ್ವಾಮಿತ್ರರು. ಇದು ಏನನ್ನು ಸೂಚಿಸ್ತದೆ ಅಂದರೆ, ನಮಗೆ ತ್ಯಾಗದಿಂದ ಕೈಂಕರ್ಯವನ್ನು ಮಾಡಬೇಕು. ನಾನು ಮಾಡಿದೆ, ನಾನು ಬ್ರಹ್ಮಾನಂದ, ನನಗೆ ಅಷ್ಟು ಮಠ ಇದೆ, ಇಷ್ಟು ಮಠ ಇದೆ. 5.5 ಫೀಟ್ನ ಶರೀರವೇ ನಿಮ್ಮ ಮಠ ಅಲ್ಲ, ನಿಮ್ಮ ತಾಕತ್ನಲ್ಲಿಲ್ಲ. ಊಟ ಮಾಡಿದರೆ ಬೆಳಿಗ್ಗೆ ಹೊಟ್ಟೆ ನೋವು ಶುರು ಆಗ್ತದೆ. ರಾತ್ರಿ ಆರಾಮ್ಸೆ ಊಟ ಮಾಡಿ ಮಲಗಿದ್ದು ಬೆಳಿಗ್ಗೆ ಎದ್ದೇಳಿಕೆ ಆಗೋದು. ಸೊಂಟ ನೋವು, ಕಾಲು ನೋವು, ಕೈ ನೋವು, ಎಲ್ಲಿಂದ ಬಂತು ಗೊತ್ತಿಲ್ಲ. ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿದರೆ ನೋ ಆನ್ಸರ್ ಎಟ್ ಆಲ್, ಒನ್ಲಿ ರೆಮಿಡೀಸ್ ಆದ್ದಾರ್ ಕೇಳ್ತಾರೆ ಅವರು. ಅದಕ್ಕೆಲ್ಲ ಉತ್ತರ ಇಲ್ಲ, ಮಾತ್ರೆ ಕೊಡ್ತೇನೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ಬದುಕೆಂಬುದೇ ಒಂದು ಅದ್ಭುತ. ಆದರೆ ಬದುಕಿನ ಬಗ್ಗೆ ಆಲೋಚನೆ ಮಾಡಿದವ್ರು ನಾವು ಎಷ್ಟು ಜನ ಇದ್ದೆ? ಇಷ್ಟು ಜನ ಇದ್ರಿ? ಯಾರೂ ಇಲ್ಲ. ನಾವು ಬದುಕು ಹೋಗ್ತಾ ಇದೆ, ಬಂಡಿ ಹೋಗ್ತಾ ಇದೆ, ಏನಾಗ್ತಂತೆ ಗೊತ್ತಿಲ್ಲ. ನೋಡಿ, ಮೊನ್ನೆ ಎಲ್ಲ ಕೂತಿದ್ದಾರೆ VIP, ನಮ್ಮ ಹಾಗೆ ನಿಮ್ಮ ಹಾಗೆ. ಫ್ಲೈಟ್ ಹೋಯ್ತು, ದೊಪ್ಪನಿ ಬಿತ್ತು 250 ಜನ. ಗೊತ್ತಿತ್ತ? ನಮಗೆ ಗೊತ್ತೇ ಇಲ್ಲ. ಯಾವ ಕ್ಷಣದಲ್ಲಿ ಮಾತಾಡ್ತಕ್ಕಂಥ ಪ್ರಾಣ ಹೊರಗೆ ನಿಂತರೆ ಅದಕ್ಕೆ ಬಾಹ್ಯ ಕುಂಭಕ, ಒಳಗೆ ನಿಲ್ಲಿಸಿಬಿಟ್ರೆ ಅಂತರ್ ಕುಂಭಕ ಅಂತ. ನಾವು ಸನ್ಯಾಸಿಗಳು ಪ್ರಾಣವನ್ನು ಸರಿಯಾಗಿ ಅದರ ಜ್ಞಾನವನ್ನು ತಿಳ್ಕೊಂಡು ಅನುಸರಿಸುವರು. ಪ್ರಾಣ ಯಾವ ಸೂಕ್ಷ್ಮ ರೂಪದಲ್ಲಿದೆ ಅಂತೆ. ಹೊರಗೆ ಹರಿಯತಕ್ಕಂಥ ಗಾಳಿ ಒಳಗೆ ಹೋಗಿ ಪ್ರಾಣ ಆಯಿತು. ಇಲ್ಲಿ ನೋಡಿದರೆ ಫ್ಯಾನಿನ ಗಾಳಿ, ಅದೇ ಗಾಳಿ ಅಲ್ವಾ? ಪ್ರಾಣವೇ ನಮ್ಮ ಜೀವನದಲ್ಲಿ ಚೆಲ್ಲಾಟ ಆಡೋದಲ್ವ? ನಮ್ಮ ಜೀವನಕ್ಕೆ ಶಕ್ತಿ ಕೊಡೋದು ಇರ್ಬೋದು, ಎಲ್ಲವನ್ನು ಕೊಡೋದು ಪ್ರಾಣ. ಆ ಪ್ರಾಣದ ನಿಷ್ಕ್ರಮಣ ಆದರೆ ನಮ್ಮ ಯಾವ ಶಕ್ತಿಯು ಕೆಲಸ ಮಾಡೋದಿಲ್ಲ. ಅಧಿಕಾರ, ಸಂಪತ್ತು, ದುಡ್ಡು ಯಾವುದಿಲ್ಲ. ನಿಮ್ಮಲ್ಲಿ 100 ಕೋಟಿ ಇರ್ಬೋದು, 1000 ಕೋಟಿ ಇರ್ಬೋದು, ನಾವು 4 ವೇದಗಳ ಪಂಡಿತರು ಇರ್ಬೋದು, ಅನೇಕ ಜ್ಞಾನ ನಮ್ಮಲ್ಲಿರ್ಬೋದು. ಆದರೆ ಭಗವತ್ ಶಕ್ತಿ ನಮ್ಮಲ್ಲಿದ್ದರೆ ಏನು ಪ್ರಯೋಜನ ಆಗೋದಿಲ್ಲ. ಚಾಂದೋಗ್ಯ ಉಪನಿಷತ್ನಲ್ಲಿ ನಾರದರಿಗೆ ಇದೇ ಒಂದು ಸ್ಥಿತಿ ಬಂತು. ಚಾಂದೋಗ್ಯ ಉಪನಿಷತ್ತಿನಲ್ಲಿ ನಾರದರು ಹೋಗಿ ಸನತ್ ಕುಮಾರ್ ಹತ್ರ ಹೇಳ್ತಾರೆ, ಸ್ವಾಮಿ ನಮಗೆ ಮನಃಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಏನು ನಾರದ, ನಿನಗೇನು ಗೊತ್ತಿದೆ? ನನಗೆ ಋಗ್ವೇದ, ಯಜುರ್ಸಾಮ, ಅಥರ್ವಣ ವೇದಗಳು, ಆಮೇಲೆ ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ ವೇದಾಂತಗಳು, ಪ್ರಸ್ಥಾನ ತ್ರಯಗಳು ಎಲ್ಲವೂ ಚೆನ್ನಾಗಿ ಗೊತ್ತಿದೆ. ಮತ್ತೇನು ನಾರದ ನಿನಗೆ ಮನಃಶಾಂತಿ ಇಲ್ಲ? ಸ್ವಾಮಿ ನೋಡು ನಾರದ, ಆ ಶ್ರೇಷ್ಠವಾದ ಬ್ರಹ್ಮಜ್ಞಾನವನ್ನು ಯಾರು ಅನುಭವಿಸಿದ್ದಾರೆ ಆ ಜ್ಞಾನಿ ಹತ್ರ ಹೋಗಿ ಸೇವೆ ಮಾಡು. ಅವನಿಂದ ನೀನು ಬ್ರಹ್ಮಜ್ಞಾನವನ್ನು ಪಡೆದ ಮೇಲೆ ಇದೆಲ್ಲ ನಿನಗೆ ವೇದಾಂತಗಳು ನಿನಗೆ ಉಪಯೋಗಕ್ಕೆ ಬರ್ತದೆ, ಅಲ್ಲಿವರೆಗೆ ಉಪಯೋಗಕ್ಕೆ ಬರುವುದಿಲ್ಲ ಅಂತ ಹೇಳಿದ್ರಂತೆ. ಆ ರೀತಿಯಲ್ಲಿ ನಾವು ಕೂಡ ಇವತ್ತು ನಾವೆಲ್ಲ ಪುಣ್ಯಾತ್ಮರು ಅಂತ ಹೇಳ್ಬೋದು. ಮನುಷ್ಯನಿಗೆ ಮನುಷ್ಯ ಜನ್ಮ ಸಿಗಬೇಕಂತೆ, ಆಧ್ಯಾತ್ಮ ಮುಮುಕ್ಷು ಆಗಬೇಕಂತೆ, ದೇವರ ಬಗ್ಗೆ ಜ್ಞಾನವನ್ನು ತಿಳ್ಕೊಳ್ಬೇಕಂತೆ, ಅದಕ್ಕೊಬ್ಬ ಸಂತ ಬೇಕಂತೆ. ಇವತ್ತು ಎಲ್ಲದರ ಸಮ್ಮಿಲನ ಆಗಿದೆ ಈ ಕೋನಲ್ಲಿಯಲ್ಲಿ. ಆದ್ದರಿಂದ ನೀವೆಲ್ಲ ಪುಣ್ಯಾತ್ಮರು ಅಂತ ಹೇಳಬೇಕು. ಬದುಕಿನ ಆಯಾಮಗಳಲ್ಲಿ ಎಲ್ಲವೂ ಸಿಗ್ತದೆ. ಆದರೆ ನಾನು ಹೇಳಿದೆಲ್ಲ ದುರ್ಲಭಂ ತ್ರಯಮೇ ವೈತದ್ದೈವಾನುಗ್ರಹೇತುಗಂ ಮನುಷ್ಯತ್ವ, ಮುಮುಕ್ಷತ್ವ, ಸಾಧು, ಸಂಶ್ರಯ. ಮನುಷ್ಯನಾಗಿ ಹುಟ್ಟುವುದು, ಆಮೇಲೆ ಮುಮುಕ್ಷು ಆಗುವುದು, ಅಧ್ಯಾತ್ಮ ಜ್ಞಾನವನ್ನು ಪಡೆಯುವುದು, ಮತ್ತೆ ಸಂತನ ಒಂದು ಸಮ್ಮಿಲ ಅಂತೆ. ಈ ಜಗತ್ತಿನಲ್ಲಿ ಏನಾಗಿದೆ ಅಂದರೆ, ನಮಗೆ 3 ವರ್ಗದ ಮನುಷ್ಯರಂತೆ. ಒಂದು ಬಲೆಯನ್ನು ಬೀಸ್ತಾನೆ, ಪಟ್ಟನೆ ಬಲೆಯನ್ನು ಬೀಸ್ತಾನೆ. ಬೀಸುವಾಗ ಒಂದು ಮೇಲೆ ಪಟ್ಟನೆ ಹೊರಗೆ ಆಡ್ತದೆ. ಅದಕ್ಕೆ ಗೊತ್ತಿದೆ, ಈಗ ಬಲೆ ಬೀಸಿದ್ದಾನೆ, ಈ ಬೀಸಿದ ಬಲೆಯಲ್ಲಿ ನಾನು ಸಿಕ್ಕಾಕೊಂಡೆ. ಬಲೆಯ ಬೀಸುವ ರಭಸಕ್ಕೆ, ಆ ಶಬ್ದಕ್ಕೆ ಮೀನಿಗೆ ಜ್ಞಾನ ಇದೆ, ಪಟ್ಟನೆ ಹೊರಗೆ ಆಡ್ತದೆ. ಅದು ಸುಖಮಹರ್ಷಿ ಅಥವಾ ಪ್ರಹ್ಲಾದ ಅಂತ ಇರ್ಬೋದು, ಅವರಿಗೆ ಜ್ಞಾನ ಇದೆ. ಪ್ರಪಂಚಕ್ಕೆ ಬರುವಾಗ ಇದು ನಮ್ಮ ಬಂಧಿಸ್ತದೆ ಅಂತ. ಇನ್ನೊಂದು ಮೀನಿದೆ, ಆ ಬಲೆಯ ಆ ತುದಿಗೆ ಈ ತುದಿಗೆ ಓಡಾಡ್ತದೆ. ಅದು ನಾವು ಮುಮುಕ್ಷುಗಳು, ಪರಮಾತ್ಮನ ಈ ಚಕ್ರದಿಂದ ನಾವು ಪಾರಾಗಬೇಕು ಅಂತೆ. ಇನ್ನೊಂದು ಮೀನಿದೆ,
ಅದಕ್ಕೆ ಮೀನುಗಾರ ಬಲೆ ಹೇಳಿದ ಮೇಲೆ ತೆಗೆದುಕೊಂಡೋಗಿ ಪದಾರ್ಥ ಆದಮೇಲೂ ಗೊತ್ತಾಗೋದಿಲ್ಲ. ಅದು ರಾಜಕಾರಣಿಗಳು ಅಂತ ಇರ್ತೇವೆ. ಈ ರಾಜಕಾರಣ ಅಧಿಕಾರ ಸಂಪತ್ತು ಕೀರ್ತಿ ಕಡೆಯವರೆಗೆ ಇರ್ತದೆ ಅಂತ, ಏನು ಮಾಡಿದರೂ ನಡೆಯುತ್ತದೆ ಅಂತೆ ಒಂದು ನಮೂದು ಯಾವುದೋ ಒಂದು ಗುಂಗಿಲ ಇರ್ತದೆ. ಸೆಲ್ಯೂಟ್ ತೆಕೊಂಡು ನಾನು ಸೆಲ್ಯೂಟ್ ತೆಗೊಳ್ಳಿಕ್ಕೇನೆ ಅಂತೆ. ಆಮೇಲೆ ಅಧಿಕಾರ ವಂಚಿತರಾದಾಗ ಅವರ ಕಳೆ ಇಲ್ಲ, ಅವರ ಮುಖದಲ್ಲಿ ಅವರ ನಡೆನುಡಿಯಲ್ಲಿ ಕಳೆ ಇಲ್ಲ ಅಂತ. ಇದು ನಾನು ಹೇಳೋದಲ್ಲ, ಶಾಸ್ತ್ರಜ್ಞರು ಹೇಳೋದು. ಆದ ಕಾರಣ ಬದುಕಿನಲ್ಲಿ ನಮಗೆ ಭಗವಂತ ಏನು ಕೊಟ್ಟಿದ್ದಾನೆಲ್ಲ ಕೊಟ್ಟಿದ್ದರಲ್ಲಿ ತಪ್ಪೇ ಇರಬೇಕಂತೆ. ಮತ್ತೊಬ್ಬರ ಜೆರಾಕ್ಸ್ ಬೇಡಂತೆ. ನನ್ನಿಂದ ಏನಾದರೂ ಆಗಲಿಕ್ಕಿದೆ, ಆಗೋದನ್ನು ಒಳ್ಳೆಯ ರೀತಿಯಲ್ಲಿ ನಾನು ನಡೆಸಬೇಕೆಂಬ ಭಾವನೆ ಬೇಕಂತೆ. ನಮಗೆ ಯಾರಲ್ಲಿ ವಿರೋಧ ಬೇಡಂತೆ. ಯಾರೂ ನಮಗೆ ವಿರೋಧಿಗಳೆಲ್ಲ. ಅವರು ಬ್ರಾಹ್ಮಣ ಮೇಲ್ವರ್ಗ ಅಥವಾ ಇನ್ನು ವೈಶ್ಯ ಅಥವಾ ಶೂದ್ರ ಕೆಲವರ್ಗ ಅವರು ನಮಗೆ ವಿರೋಧಿಗಳು ಖಂಡಿತ ಇಲ್ಲ. ಶಾಸ್ತ್ರದಲ್ಲಿ ಉದ್ಧಾರ ಯದಾತ್ಮನಾತ್ಮನ ಆತ್ಮನ ಮೌಸಾದಯತ ಆತ್ಮಯ ಆತ್ಮನ ಬಂದು ಆತ್ಮಯವರೇ ಪರಾತ್ಮನ. ಭಗವಂತ ಹೇಳ್ತಾನೆ, ನಿನ್ನ ಆತ್ಮವನ್ನು ನೀನೇ ಉದ್ಧರಿಸಬೇಕು, ನಿನ್ನ ಆತ್ಮಕ್ಕೆ ನೀನೇ ವಿರೋಧಿ, ನಿನ್ನ ಆತ್ಮಕ್ಕೆ ನೀನೇ ಮಿತ್ರ ಅಂತ. ಅಲ್ಲಿ ಎಷ್ಟು ಜನ ಶಾಸ್ತ್ರಜ್ಞರು ನೋಡಿ. ಅಲ್ಲಿ ಸಾಮಾನ್ಯ ವಾಲ್ಮೀಕಿ ಇದ್ದವ, ಒಬ್ಬ ಶೂದ್ರ ಇದ್ದ, ಶೂದ್ರ ಜನಾಂಗ ಅಂತ ಹೇಳಲ್ಪಟ್ಟವ ಬ್ರಹ್ಮರ್ಷಿ ಆಗಿಬಿಟ್ಟ ತನ್ನ ಕಠೋರವಾದ ಸಾಧನೆಯಿಂದ. ರಾಜ ಕೌಶಿಕ ಇದ್ದ, 35 ವರ್ಷದವರೆಗೆ ಏನೆಲ್ಲ ತಿಂತಿದ್ದ, ಏನೆಲ್ಲ ಕುಡಿತಿದ್ದ. ಅಪಾರವಾದ ಅಪ್ರತಿಮವಾದ ಒಂದು ದಿಟ್ಟವಾದಂಥ ಶಕ್ತಿಯಿಂದ ಬ್ರಹ್ಮಜ್ಞಾನವನ್ನೇ ಪಡ್ಕೊಂಡು ಬ್ರಹ್ಮರ್ಷಿ ಆಗಿಬಿಟ್ಟಂತೆ. ಹಾಗಿರುವಾಗ ಎಲ್ಲ ಸಾಧನೆಯನ್ನು ಮಾಡಲಿಕ್ಕೆ ನಮಗೆ ಆಗ್ತದೆ, ಆದರೆ ಒಂದಷ್ಟು ಉದಾಸೀನ. ಇದು ಪೂರ್ತಿ ಆಗ್ತದಾ ಇಲ್ಲವಂತೆ ಭಯ. ಸಂಶಯಾತ್ಮ ವಿನಶ್ಯತಿ ಅಂತೆ, ಶ್ರದ್ಧಾವಾನ್ ಲಭತೆ ಜ್ಞಾನ. ನಮಗೆ ಸಂಶಯ, ಇದು ಮಾಡಲಿಕ್ಕೆ ಆಗ್ತದಾ, ಮುಂದೆ ಹೋಗ್ತದಾ ಇಲ್ಲವಂತೆ. ಕಾಶಿ ಪಟ್ಟಣದ ಒಂದು ಸಮಯದ ಕತೆ. ಅಲ್ಲಿ ರಾಜ ಇದ್ದಾನೆ. ರಾಜನ ನಂತರ ಅವನಿಗೆ ಮಕ್ಕಳಿಲ್ಲ, ಸಂಸಾರ ಇಲ್ಲ, ಇನ್ನೇನು ಮಾಡೋದು ಅಂತ ಆಗ್ತದೆ. ಪರಂಪರೆ ಇಲ್ಲಲ್ಲ, ನಿಂದೋಗ್ತದೆ. ಮಂತ್ರಿಗತ್ತ ಕೇಳಿದೆ ಏನು ಮಾಡೋದು ಅಂತ, ಯಾರಿಗೂ ವಿಚಾರ ಬರೋದಿಲ್ಲ. ಆಗ ನಾನೊಂದು ಕಾನೂನು ನೀತಿ ಸಮಿತಿ ಮಾಡ್ತೇನೆ, ನ್ಯಾಯದ ಗಂಟೆ ಒಂದು ಮಾಡ್ತೇನೆ. ಆ ಗಂಟೆಯನ್ನು ಯಾರು ಭರಿಸ್ತಾರೆ ಅವನನ್ನು 2 ವರ್ಷದ ಮಟ್ಟಿಗೆ ರಾಜ ಮಾಡಬೇಕು. ಮತ್ತು 2 ವರ್ಷ ದಾಟಿದ ಮೇಲೆ ಗಂಗಾ ನದಿಯನ್ನು ದಾಟಿ ಇನ್ನೊಂದು ಗೊಂಡಾರಣ್ಯಕ್ಕೆ ಬಿಡಬೇಕು, ಅವನನ್ನು ಹುಲಿ ಸಿಂಹ ತಿಂದು ಬಿಡಲಿ ಅಂತ ಒಂದು ಕಾನೂನು ಮಾಡ್ತಾನೆ. ಸುರುಸುರಿಗೆ ಬಂದರು, ರಾಜ ಆಗೋದಂತೆ ಎಲ್ಲ ಖುಷಿ ಆಯಿತು. ಮತ್ತೆ ಆಯಿತು, 2 ವರ್ಷ ಅಲ್ವಾ, ಬೇಡಪ್ಪ ನಾನು ಭಿಕ್ಷೆ ಬೇಡಿ ಅದು ತಿಂತೀನಿ, ರಾಜ ಆಗೋದು ಬೇಡ ಅಂತ. ಈಗ ಒಂದು ಸಲ ಅಲ್ಲಿ ಸುಮಾರು ಸಮಯ ರಾಜನೇ ಇಲ್ಲ, ಈ ಭಯಪಟ್ಟು ಯಾರು ಬರಲಿಲ್ಲ. 2 ವರ್ಷ ಒಳ್ಳೆಯ ಸುಖದಲ್ಲಿ ಇರ್ಬೋದು, ಎಲ್ಲ ಸುಖಭೋಗಗಳು ಸಿಗ್ತದೆ. 2 ವರ್ಷ ದಾಟಿದ ಕೂಡಲೇ ನದಿ ದಾಟಿ ಆಚೆ ಕಾಡಿಗೆ ಕಳಿಸ್ಬಿಡ್ತಾ, ಅದು ಎಲ್ಲ ಅದಕ್ಕೆ ಅಂತ ಬಿಟ್ಟಿದ್ರೆ ಹುಲಿ ಸಿಂಹಗಳನ್ನು ಮಾಡಿ. ಈಗ ಒಂದು ದಿನ ಗಂಟೆ ಬಾರಿಸದೆ ಯಾರು ಅಂತ ನೋಡೋಕೆ ಒಬ್ಬ ಭಿಕ್ಷುಕ ಹರಕು ಬಟ್ಟೆ ಹಾಕಿದ್ದಾನೆ, ಗಟ್ಟಿಮುಟ್ಟಿ ಇದ್ದಾನೆ. ಏನಯ್ಯ ಭಿಕ್ಷುಕ, ಗಂಟೆ ಬಾರಿಸಿದ್ದು ಏನು ಅಂತ ಗೊತ್ತುಂಟ ನಿನಗೆ? ಹೌದು ಗೊತ್ತುಂಟು. ಗಂಟೆ ಬಾರಿಸಿದ್ರೆ ಏನಾಗ್ತದೆ? ಗಂಟೆ ಬಾರಿಸಿದ್ರೆ ರಾಜ ಆಗ್ತೇನೆ. ಎಷ್ಟು ಸಮಯ ಗೊತ್ತುಂಟ? 2 ವರ್ಷ. 2 ವರ್ಷದ ನಂತರ ಸತ್ತು ಹೋಗ್ತೀವಿ, ಅದು ಗೊತ್ತುಂಟು. ನಾನೀಗ ರಾಜ ಆಗಬೇಕು. ಆಯಿತು ಮಾರೆ. ಮಂತ್ರಿಗಳೆಲ್ಲ ಕರ್ಕೊಂಡು ಬಂದು ಎಲ್ಲ ಅವನಿಗೆ ಭಾಳ ಗಂಧ ಚಂದದಿಂದ ಸ್ನಾನ ಎಲ್ಲ ಮಾಡಿ ಪಟ್ಟಾಭಿಷೇಕ ಮಾಡಿದರು. ಪ್ರತಿ ತಿಂಗಳು ಹೇಳೋದು, ರಾಜರೇ 1 ತಿಂಗಳು ಹೋಯ್ತು, 2 ತಿಂಗಳು ಹೋಯ್ತು, ನಿಮ್ಗೆ ಯಾಕ್ರಿ ತಲೆ ಬಿಸಿ, ನನಗೆ ತಲೆ ಬಿಸಿ ಇಲ್ಲ ಅಂತ ಹೇಳ್ತಾನೆ. ಈಗ 2 ವರ್ಷ ಸಂದಿದೆ. 2 ವರ್ಷ ಮುಕ್ತಾಯ ಆಗ್ತಾ ಬರುವಾಗ ಮಂತ್ರಿಗಳಿರ್ತಾರೆ, ರಾಜರೇ ನಾಳೆ ನಿಮ್ಮ ಜಾಗ ಖಾಲಿ ಮಾಡಬೇಕು, ನಾವು ನಿಮ್ಮನ್ನು ದೋಣಿಯಲ್ಲಿ ಇನ್ನೊಂದು ಕಡೆಗೆ ಬಿಟ್ಟು ಬರ್ತೇವೆ, ಅಲ್ಲಿ ಹುಲ್ಲಿ ಸೀಮೆ ಎಲ್ಲ ಉಂಟು, ಆಮೇಲೆ ನಿಮ್ಮ ದಿನ ಮುಕ್ತಾಯ ಆಯಿತು, ನಿಮ್ಗೆ ಯಾಕ್ರಿ ಚಿಂತೆ? ನನಗೆ ಚಿಂತೆ ಇಲ್ಲ ಅಂತ ಹೇಳ್ತೇನೆ. ನದಿಯ ಮಧ್ಯಕ್ಕೆ ಹೋಯ್ತು, ದೋಣಿ ಹೋಯ್ತು. ದೋಣಿ ಹೋದಾಗ ಮತ್ತೆ ಮಂತ್ರಿಗಳು ನೆನಪು ಮಾಡ್ತಾರೆ, ಇನ್ನು ಸ್ವಲ್ಪ ದೂರ ಹಿಡಿದು ಆ ನದಿ ದಾಟಿದ್ರೆ ರಾಜರೇ ನಿಮ್ಮ ಅಸ್ತಿತ್ವ ಮುಕ್ತಾಯ ಅಂತೆ. ಅಲ್ಲಿ ಗೊಂಡಾರಣ್ಯ ಇದೆ, ಹುಲಿ ಸಿಂಹ. ಆಗ ಅವ ಇರ್ತಾನೆ ರಾಜ, ಅಲ್ಲಿ ಅರಣ್ಯ ಎಲ್ಲಿದೆ, ಗೊಂಡಾರಣ್ಯ ಎಲ್ಲಿದೆ, ಹುಲಿ ಸಿಂಹ ಎಲ್ಲಿದೆ? ಇವ 2 ವರ್ಷದಲ್ಲಿ ನಿದ್ರೆ ಮಾಡಲಿಲ್ಲ. ಅಲ್ಲಿರುವಂಥ ಕಾಡನ್ನು ಕಡ್ದ, ಅಲ್ಲಿಂದ ಪ್ರಾಣಿಗಳಿಗೆ, ಜಂಗಲ್ ಪ್ರಾಣಿಗಳಿಗೆ ಬೇಟೆಗಾರನ ಕರೆಸಿ ಎಲ್ಲ ಅದನ್ನು ಮುಗಿಸ್ಬಿಟ್ಟ. ಅಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ನಿರ್ಮಾಣ ಮಾಡಿ ಮತ್ತೆ ಅಲ್ಲಿಗೂ ತಾನು ರಾಜನಾಗಬೇಕು ಅಂತ ರಾತ್ರಿ ಹಗಲು ಕಣ್ಣಿಗೆ ಕಣ್ಣಿಟ್ಟು ಕಾದ. ಇದು ನಮ್ಮ ರಾಜಕಾರಣಿಗಳು ಮಾಡುವಂಥ ಕೆಲಸ. ಇವತ್ತು ಮಾಡಬೇಕಾಗಿದೆ. ನಮ್ಮ ಬದುಕಿನ ಮುಂದಕ್ಕೆ ತಾವು ಏನು ಮಾಡಬೇಕೆಂದ ಸೂಕ್ಷ್ಮವಾದ ಜ್ಞಾನ ಇದ್ದರೆ ಅಲ್ಲಿಗೆ ಹೋಗಿ ಮುಟ್ತಾನಂತೆ. ಆಗ ಮಂತ್ರಿಗಳ ಹೇಳ್ತಾನೆ, ನಿಮ್ಮ ಊರಿಗೂ ಈ ಊರಿಗೂ ನಾನೇ ಕಾಯಂ ರಾಜ ಅಂತ ಹೇಳ್ತೇನೆ. ಇದು ಏನನ್ನು ಸೂಚಿಸ್ತದೆ ಅಂದರೆ ನಮಗೆ ಒಂದಷ್ಟು ಡೆಡಿಕೇಶನ್ ಬೇಕು. ನಾವಿಲ್ಲಿ ಸನ್ಯಾಸಿಗಳು ಸುಮ್ಮನೆ ಕೂತು ಮಾತಾಡಲಿಕ್ಕೆ ಆಗೋದಿಲ್ಲ. ನಾವು ನಿದ್ರೆ ಬಿಡಬೇಕು, ಊಟ ಬಿಡಬೇಕು. ಒಂದಷ್ಟು ನಾವು ಹಿಮಾಲಯದಲ್ಲಿದ್ದರೆ, ನಾನು ನಿನ್ನೆ ಹೇಳಿದಿಲ್ಲ, ಒಂದಷ್ಟು ಸೊಪ್ಪು ತಿಂದು ಕೂಡ ಬದುಕಬೇಕು. ಅದು ಇಲ್ಲದ್ರೆ ಬರೀ ಗಾಳಿಯನ್ನು ಆಹಾರವಾಗಿ 5 ಸಲ ಗಾಯತ್ರಿ ಮಾಡಿದರೆ ಸೂರ್ಯನಿಂದ ಏನು ಸಸ್ಯಗಳು ಫೋಟೋಸಿಂಥಸಿಸ್ ಅಂತ ಹೇಳ್ತಾರೆ ನೋಡಿ, ಸೂರ್ಯನ ಶಕ್ತಿಯನ್ನು ತಿಳ್ಕೊಂಡು ಬದುಕದಂತೆ ಹಾಗೆ ನಮಗೂ ಬದುಕಲಿಕ್ಕೆ ಆಗ್ತದೆ. ಆದರೆ ನಾವು 3 ಸಲ ಊಟ ಮಾಡೋದು, 4 ಸಲ ಊಟ ಮಾಡೋದು, ಮತ್ತೆ ಫ್ರೀ ಇದ್ದರೆ ಇನ್ನೊಂದು ಸಲ 2 ತಿಂಡಿ ಮಾಡೋದು, ಇದೆಲ್ಲ ನಮ್ಮ ಬದುಕಿನ ಒಂದು ದಿಕ್ಕು ತಪ್ಪಿಸುವಂಥ ಕೆಲಸ ಆಗ್ತಾ ಇದೆ. ನಾನು ಹೇಳೋದು, ಊಟ ಮಾಡಿ ನೀವು, ಆದರೆ ಈ
ಶರೀರಕ್ಕೆ ಎಷ್ಟು ಬೇಕು ಅಷ್ಟೇ ಮಾಡಬೇಕು. ನಾನು ನಿನ್ನೆ ಕೂಡ ಹೇಳಿದೆ, ನಮ್ಮ ನಾಲಿಗೆ ಒಂದು ಮುದುಕನೇ ಆಗೋದಿಲ್ಲ. ಮತ್ತೆ ಮತ್ತೆ 80-90 ಈ ಶರೀರ ಜೀರ್ಣಿಸ್ಕೊಳ್ಳೋದಿಲ್ಲ, ನಾಲಿಗೆಗೆ ಇನ್ನೂ ಬೇಕು ಮತ್ತು ಬೇಕು ಅಂತ ಆಗಿ ಶರೀರವನ್ನು ಹದಗೆಡಿಸ್ತೇವೆ. ಶರೀರಮಿದಂ ಗಲು ಧರ್ಮ ಸಾಧನ ಅಲ್ಲವಾ? ಶರೀರ ಇದ್ರೇನೆ ಅಲ್ಲ ನಾವು ಧರ್ಮ ಸಾಧನೆ ಮಾಡೋದು. ಆದ ಕಾರಣ ನಾವು ಶರೀರವನ್ನು ಉಳಿಸಿಕೊಂಡು ಆ ಭಗವದ್ ಪ್ರಾಪ್ತಿಗಾಗಿರುವಂಥ ಇದೊಂದು ಮೋಟಾರ್ ಗಾಡಿ ಎಂಬ ಪರಿಕಲ್ಪನೆ ಬೇಕು. ಇದು ಸಾಯುವವರೆಗೆ ನನ್ನ ಹೆಂಡತಿ ಮಕ್ಕಳಿಗೆ ಸಂಪಾದನೆಗೆ ಅಥವಾ ಒಬ್ಬ ಮಂತ್ರಿಯಾಗಿ ಮುಖ್ಯಮಂತ್ರಿಗೆ ರಾಜ್ಯ ಆಳಲಿಕ್ಕೆ ಏನು ಯಾರಿಗೂ ಮೋಸ ಮಾಡಲಿಕ್ಕೆ ಯಾರಿಗೂ ಸುಳ್ಳು ಹೇಳಲಿಕ್ಕೆ ಈ ಶರೀರ ಕೊಟ್ಟಿದ್ದಾನೆ ಎಂಬ ಭ್ರಮೆ ಬೇಡ. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ವಿ ಕ್ಯಾನ್ ಫೂಲ್ ಸಮ್ ಪೀಪಲ್ ಸಮ್ ಟೈಮ್, ಕೆನಾಟ್ ಫೂಲ್ ಆಲ್ ದಿ ಪೀಪಲ್ ಆಲ್ ಟೈಮ್. ಸ್ವಲ್ಪ ಸಮಯದಲ್ಲಿ ಸ್ವಲ್ಪ ಜನರಿಗೆ ಮೋಸ ಮಾಡ್ಬೋದು, ತುಂಬ ಸಮಯದಲ್ಲಿ ತುಂಬ ಜನರಿಗೆ ಮೋಸ ಮಾಡುವುದಿಲ್ಲ, ಮಾಡಲಿಕ್ಕೆ ಬಿಡುವುದಿಲ್ಲ. ಪ್ರಪಂಚದಲ್ಲಿ ಭಗವಂತನ ತಕ್ಕಡಿ ಸರಿಯಾಗಿ ತೂಗ್ತಾ ಇದೆ. ಅದಕ್ಕೆ ನಾವು ಭಗವಂತನಿಗೆ ಬೈಬೇಡ. ಭಗವಂತ ಯಾಕೆ ತಾರತಮ್ಯ ಮಾಡ್ತಾನೆ ಅಂತ ಹೇಳಿದೆ, ಭಗವಂತ ನೆಗಾಡ್ತಾನೆ, ನೀನು ಡೆಪಾಸಿಟ್ ಮಾಡಿದಿಲ್ಲಪ್ಪ, ನನಗೇನು ಮಾಡೋಕ್ಕೆ ಬರುವುದಿಲ್ಲ ಅಂತ. ಅವನೊಂದು ಸುಮ್ಮನೆ ಒಂದು ಸಾಕ್ಷಿಯಾಗಿ ನೋಡ್ತಾ ಇದ್ದಾನೆ. ಆದರೆ ಇನ್ನೊಂದಿದೆ. ಹಾಗಾದರೆ ನೀವು ಹೇಳ್ಬೋದು, ಭಗವಂತನೇ ಮಾಡೋದಾದರೆ ನಾವು ಕರ್ಮ ಮಾಡೋದು ಬೇಡವಾ ಸ್ವಾಮಿಗಳಂತೆ? ಖಂಡಿತ ಮಾಡಬೇಕು. ನಿಮ್ಮ ಕರ್ತವ್ಯ ಕರ್ಮ ಮಾಡಲಿಕ್ಕೆ ನಿಮಗೆ ಈ ಶರೀರ ಕೊಟ್ಟದ್ದು. ಅದಕ್ಕೆ ನಿಮ್ಮನ್ನೇನು ಭಗವಂತ ಇದು ಮಾಡಲಿಕ್ಕಿಲ್ಲ, ನೀವು ಅದು ಮಾಡಿ ಇದು ಮಾಡಿ, ನಿಮ್ಮ ಕರ್ತವ್ಯವೇ ಅದು. ಅದಕ್ಕಾಗಿ ಮನುಷ್ಯನ ಧರ್ಮವನ್ನು ಕೊಟ್ಟಿದ್ದಾನೆ. ಆದರೆ 49% ನಿಮ್ಮ ಕರ್ಮ, 51% ಭಗವತ್ ಕೃಪೆ ಎಂಬ ಬೆಳಕು ಬಿದ್ದಾಗ ಮಾತ್ರ ಆ ಬೀಜ ಅಂಕುರಾರ್ಪಣೆ ಆಗಿ ಭಾಗ್ಯೋದಯ ಆಗ್ತಂತೆ. ಆ ಭಾಗ್ಯೋದಯ ಆಗಬೇಕಾದ್ರೆ ನಿಮಗೆ ಭಗವಂತನಲ್ಲಿ ಶರಣಾಗತಿ. ಅನನ್ಯಶ್ಚಿಂತಾಯಂತು ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮ ವಾಮ್ಯಾಂ. ಅನನ್ಯವಾಗಿ ನನ್ನ ಚಿಂತನೆಯನ್ನು ಮಾಡತಕ್ಕಂಥ ಯಾವ ನನ್ನ ಭಗವದ್ಭಕ್ತನಿದ್ದಾನೆ ಅವನ ಯೋಗಕ್ಷೇಮವನ್ನು ನಾನೇ ನೋಡ್ತೇನಂತೆ ಭಗವದ್ಗೀತೆಯಲ್ಲಿ ಆ ಭಗವಂತ ಇರ್ತಾನೆ. ಎಷ್ಟು ಸುಂದರವಾಗಿದೆ ಅಲ್ಲ ಭಗವಂತನ ವಾಣಿ. ಭಗವಂತನ ಕರುಣೆಯ ಬಗ್ಗೆ ಹೇಳುವಾಗ ಇನ್ನೊಂದು ಸಣ್ಣ ಘಟನೆ ನೆನಪಾಗಿ ಮತ್ತೆ ಮುಗಿಸ್ತೇನೆ. ಮಹಾಭಾರತ ಯುದ್ಧಕ್ಕೆ ರೆಡಿಯಾಗಿದೆ. ಎರಡೂ ಕಡೆಯಲ್ಲಿ ಕೌರವ ಪಾಂಡವ ಸೇನೆ ರೆಡಿಯಾಗಿದೆ. ಇಲ್ಲಿ ಅರ್ಜುನನಿಗೆ ದುಃಖ ಆಯಿತು, ನನ್ನವರನ್ನೇ ನಾಶ ಮಾಡ್ತೇನಲ್ಲ, ಅಯ್ಯೋ ಏನು ಮಾಡೋದು ಅಂತೆ. ಆಗ ಭಗವದ್ಗೀತೆಯ ಬೋಧನೆ ಆಗಿದೆ. 18 ಅಧ್ಯಾಯದಲ್ಲಿ 700 ಶ್ಲೋಕದಲ್ಲಿ ಎಲ್ಲ ವಿಶ್ಲೇಷಣೆ ಮಾಡಿದ್ದಾರೆ. ನೀನು ಯಾರನ್ನು ಕೊಲ್ಲಿಕ್ಕೆ ಆಗುವುದಿಲ್ಲ, ಆತ್ಮ ಕೊಲ್ಲಿಕ್ಕೆ ಆಗುವುದಿಲ್ಲ, ಅದು ನೀರಿನಿಂದ ಒದ್ದೆ ಆಗುವುದಿಲ್ಲ, ಬೆಂಕಿಯಿಂದ ಬರ್ನ್ ಆಗುವುದಿಲ್ಲ, ಅಥವಾ ನೀರಿಂದ ಅಥವಾ ತಲವಾರಿಂದ ಕಡಿಲಿಕ್ಕೆ ಆಗುವುದಿಲ್ಲ ಆತ್ಮ. ನೀನೇನು ಕೊಲ್ಲುವುದು ಬಂತ ಎಲ್ಲ ದಿವ್ಯ ಜ್ಞಾನವನ್ನು ಕೊಟ್ಟಿದ್ದಾನೆ. ಈಗ ಆ ಕಡೆಯಿಂದ ಶಂಕನಾದಗಳು ಬೇರಿ ಡಮಾರುಗಳು ಎಲ್ಲ ಬಾರಿಸ್ತದೆ ಅದ್ಭುತವಾಗಿ. ದೊಡ್ಡ ಒಂದು ಸುಂಟರಗಾಲಿ ಎದ್ದಂಗಾಗಿದೆ. ಇಲ್ಲಿ ಕೃಷ್ಣ ನಿಂತಿದ್ದಾನೆ. ಮರದ ಮೇಲೆ ಒಂದು ಪಕ್ಷಿ ಕೂಗ್ತದೆ, ಅಯ್ಯೋ ಅಯ್ಯೋ ನನ್ನ 3 ಮೊಟ್ಟೆಗಳಿದೆ, ಈ ಮೊಟ್ಟೆಯ ಗತಿ ಏನು ಅಂತೆ. ನಾನು 3 ಮೊಟ್ಟೆ ಇಟ್ಟಿದ್ದೇನೆ ಈ ಮರದ ಬುಡದಲ್ಲಿ, ಇದರ ಗತಿ ಏನು ಅಂತ ಕೂಗ್ತದೆ. ಭೀಮನ ಹತ್ರ ಹೇಳ್ತಾನೆ, ಭೀಮ ಆ 3 ಮೊಟ್ಟೆ ರಕ್ಷಣೆಗಾಗಿ ನೀವು ಸ್ವಲ್ಪ ಅಲ್ಲಿ ಕಲ್ಲಿಟ್ಟು ಬಾ ಅಂತೆ. ಆಗ ಭೀಮ ನೆಗಾಡ್ತಾನೆ, ಏನು ಸ್ವಾಮಿ, ಇಲ್ಲಿ ಲಕ್ಷಾಂತರ ಜನರ ಮಾರಣ ಹೋಮದ ರಕ್ತದ ನದಿ ಹರಿಲಿಕ್ಕೆ ತಯಾರಾಗಿದೆ. ಇದರ ಈ ಮಾರಣ ಹೋಮದ ಅಧ್ಯಕ್ಷನಾಗಿ ನೀನಿದ್ದಿ ಕೃಷ್ಣ, ಆ 3 ಮೊಟ್ಟೆಗಾಗಿ ನೀನು ಚಿಂತೆ ಮಾಡ್ತೀಯಲ್ಲ, ಏನು ತಮಾಷೆ ಮಾಡ್ತೀಯ ಅಂತೆ. ಆಗ ಕೃಷ್ಣ ಹೇಳ್ತಾನೆ, ಅಯ್ಯ ಪುಣ್ಯಾತ್ಮ, ನೀವು ಕೌರವರು ನಿಮ್ಮ ಭೂಮಿಗಾಗಿ ಒದ್ದಾಟ ಮಾಡ್ತಾ ಇದ್ದೀರಿ, ಬಲಿ ತರ್ಪಣವನ್ನು ಕೊಡಲಿಕ್ಕೆ ನೀವು ತಯಾರಾಗಿದ್ದೀರಿ. ಆದರೆ ಆ ಮುಗ್ಧ ಪಕ್ಷಿ ಏನು ಮಾಡಿದೆ? ಆ ಮುಗ್ಧ ಪಕ್ಷಿಯ ಕೂಗಿಗೆ ನಾವು ಬೆಂಬಲಿಸಬೇಕಲ್ಲಪ್ಪ. ಈಗ ಹೋಗಿ ನೀನು ಆ ಪಕ್ಷಿಯ ಮೊಟ್ಟೆಯ ರಕ್ಷಣೆ ಮಾಡು ಅಂತ ಹೇಳ್ತಾನೆ. ಎಂಥ ಸೂತ್ರ ಇದೆ ನೋಡಿ. ಅಲ್ಲಿ ಇಡೀ ಅಷ್ಟು ಜನರ ಹತ್ಯೆಗೆ ರೆಡಿಯಾಗಿದೆ. ಇದು ಏನನ್ನು ಸೂಚಿಸುತ್ತೆ ಅಂದರೆ, ನಮ್ಮಲ್ಲಿ ದುರ್ಬಲರು, ಯಾರು ಶಕ್ತಿ ಇಲ್ಲದವರು ನಮ್ಮ ಹತ್ರ ಬರ್ತಾರೆ, ಅವರ ಕಣ್ಣೊರೆಸ್ತಕ್ಕಂಥ, ಅವರಿಗೆ ಪ್ರೀತಿ ಕೊಡ್ತಕ್ಕಂಥ, ಅವರಿಗೆ ಸಹಕರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೆ ನಮ್ಮ ಆಧ್ಯಾತ್ಮ ಅಲ್ಲಲ್ಲಿ ನಮಗೆ ಕಥೆಯನ್ನು ನೀಡ್ತದೆ. ಆ ನಿಟ್ಟಿನಲ್ಲಿ ಕೂಡ ನಾವು ಇಂಥ ಒಂದು ನಮ್ಮ ಚಾತುರ್ಮಾಸದ ಪುಣ್ಯ ಕೈಂಕರ್ಯದಲ್ಲಿ ಒಂದು ದಿನನಿತ್ಯವೂ ಮಾಡ್ತಕ್ಕಂಥ ಕೈಂಕರ್ಯ, ನಮ್ಮ ಪ್ರವಚನಗಳು ಇರ್ಬೋದು, ಅಥವಾ ಇಲ್ಲಿ ನಡ್ತಕ್ಕಂಥ ನಮ್ಮ ಯಕ್ಷಗಾನ ಇರ್ಬೋದು, ದೇವಿ ಮಾತ್ಮೆ ನಿನ್ನೆ ಮೊನ್ನೆಯಿಂದ ನಡೀತಾ ಇದೆ. ಅನೇಕ ಕೈಂಕರ್ಯಗಳು ಎಲ್ಲ ಧಾರ್ಮಿಕ ಉತ್ತೇಜನ ಕೊಡ್ತಕ್ಕಂಥ ಕೈಂಕರ್ಯ ಆಗಿದೆ. ಇದರಲ್ಲೆಲ್ಲ ಭಾಗವಹಿಸಿಕೊಂಡು ನಮ್ಮ ಏನು ಧರ್ಮ ಸಾಮ್ರಾಜ್ಯದ ಅಭ್ಯುದಯವನ್ನು ಮಾಡ್ತಾ ನಮ್ಮ ಮಾನವ ಬದುಕಿನ ಶ್ರೇಷ್ಠತೆಯನ್ನು ಪಡೆಯುವುದು ಈ ಒಂದು ಚಾತುರ್ಮಾಸದ ಮುಖಾಂತರ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಬಹಳ ಜನ ಏನು ಪೂಜೆಯನ್ನು ಸೇವೆಯನ್ನು ಮಾಡೋದರ ಮುಖಾಂತರ ಕರ್ತವ್ಯ ಪ್ರಜ್ಞನಾಗಿ ಸೇವೆಯನ್ನು ಮಾಡಿದಿರಿ. ಈ ಸೇವೆಯನ್ನು ಮಾಡಿದಂಥ ಎಲ್ಲ ಸದ್ಭಕ್ತರಿಗೂ ಕೂಡ ಭಗವಂತ ಭಾಗ್ಯವನ್ನು ಕೊಡಲಿ. ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ನಮ್ಮ HR ನಾಯಕರ ತಂಡ ಎಲ್ಲ ಹಿರಿಯರಿದ್ರಿ, ನಾನು ಹೆಸರು ಹೇಳುವುದಿಲ್ಲ. ಅನೇಕ ನಮ್ಮ ಗೋವಿಂದ್ ನಾಯಕರು, ಸೂರಜ್ ನಾಯಕರು, ಮತ್ತು ನಮ್ಮ ರತ್ನಾಕರ್ ಇರ್ಬೋದು, ML ನಾಯಕರು, ಮಂಜು, ಸುರೇಶ್, ಅನೇಕ ಅವರು ಇರುತ್ತೆ, ಹೆಸರು ಹೇಳೋದಿಲ್ಲ. ಬಹಳಷ್ಟು ಜನ ನಾಯಕರು ಒಟ್ಟು ಸೇರಿಕೊಂಡು ಇದೊಂದು ದೊಡ್ಡ ಒಂದು ಪ್ರವಾದ ಹಾಗೆ ನಮ್ಮ ಧರ್ಮ ಸಾಮ್ರಾಜ್ಯದ ಒಂದು ಪ್ರವಾಹದಾಗಿ ಹೋಗ್ತಾ ಇದೆ. ಆ ಪ್ರವಾಹದಲ್ಲಿ, ಆ ಧರ್ಮ ಸಾಮ್ರಾಜ್ಯದ ಧರ್ಮ ಕೈಂಕರ್ಯದ ಪ್ರವಾಹದಲ್ಲಿ ಎಲ್ಲರೂ ಸೇರಿಕೊಂಡು ಆ ಗಂಗಾ ಪ್ರೋಕ್ಷಣೆಯನ್ನು ಮಾಡ್ತಾ, ನಾವು ಗಂಗೆಯನ್ನು ಮತ್ತೆ ಮತ್ತೆ ಪ್ರೋಕ್ಷಣೆಯನ್ನು ಮಾಡುತ್ತಾ ಅದನ್ನು ಸೇವಿಸ್ತಾ ಪವಿತ್ರರಾಗೋಣ, ಪುಣ್ಯಾತ್ಮರಾಗೋಣ ಅಂತ ಹೇಳ್ತಾ ಒಂದೆರಡು ಮಾತನ್ನು ಭಗವಂತನಿಗೆ ಅರ್ಪಿಸ್ತಾ ಇದ್ದೇನೆ. ಬೋಲೋ ಶ್ರೀರಾಮಚಂದ್ರ ಭಗವಾನ್ ಕಿ.